ಶಿಷ್ಯನನ್ನ ಹೆಂಗ ಬೆಳೆಸಬೇಕು ಗುರುಗಳು ನೋಡಿದ್ರಿ. ಮಕ್ಕಳನ್ನ ಶಿಷ್ಯರನ್ನ ಬಾಳ ಸಡ್ಲ ಬಿಡಬಾರದು, ಬಂಧನದಾಗಿಟ್ಟೆ ಬೆಳೆಸಬೇಕು. ಬಾಳ ಫ್ರೀ ಬಿಟ್ರಿ ಅಂದ್ರ ಅದ ಮುಂದೆ ಬಲಿತಂದ್ರ ಬಗ್ಗಂಗಿಲ್ಲ. ಗಿಡ ಇದ್ದಾಗನ ಅದಕ್ಕೆ ಹೆಂಗ ಆಕಾರ ಬೇಕು ಹಂಗ ಆಕಾರ ಕೊಡ್ಬೇಕು ನಾವು. ಅದಕ್ಕ ಕೆಲವು ಏನಿದಾವಲ್ಲ ಅವನ್ನ ಹಿಡಿತದಾಗ ಇಡಬೇಕು. ಅವಕ್ಕೆ ಬಹಳ ಸ್ವಾತಂತ್ರ್ಯ ಕೊಟ್ವಿ ಅಂದ್ರ ಅವು ಉಲ್ಟಾ ಆಗ್ತವ. ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋರು ನಾವೇ, ನಮ್ಮ ಶಿಷ್ಯರು ಉದ್ಧಾರ ಮಾಡೋರು ಗುರುಗಳ ಕೈಯಾಗಿರ್ತದೆ ಜವಾಬ್ದಾರಿ. ಅವು ಕೆಟ್ರಂದ್ರ ಯಾರು ತಪ್ಪು? ಮಕ್ಕಳು ಕೆಟ್ಟವ ಅಂದ್ರ ಮಾಸ್ತರ್ ಬರೋಬ್ಬರಿ ಇಲ್ಲ ಅಂತ ತಿಳ್ಕೊಬೇಕು, ಶಾಲೆ ಬರೋಬ್ಬರಿ ಇಲ್ಲ. ಮಾಸ್ತರ್ ಚಲೋ ಅದಾನಂದ್ರ ಹುಡುಗರು ಚಲೋ ಅದಾವ. ಈ ಸಮಾಜ ಸದ್ಯ ಹಾಳಾಗಕತೈತಿ ಅಂದ್ರ ಸಮಾಜ ತಿದ್ದುವಂತ ಗುರುಗಳು ಎಲ್ಲೋ ಎಡವಕತ್ಯಾರ ಅಂತ ತಿಳ್ಕೊಬೇಕು. ಮನೆಯಾಗಿನ ಮೊದಲನೇ ಗುರು ತಾಯಿ, ಎರಡನೇದಾಗಿ ಶಾಲೆ ಒಳಗಿರೋ ಮಾಸ್ತರು, ಮೂರನೇದಾಗಿ ಅಧ್ಯಾತ್ಮ ಬೋಧನೆ ಮಾಡುವಂತ ಗುರುಗಳು. ಇದು ಎಲ್ಲದರೊಳಗೆ ಮಹತ್ವದ ಪಾತ್ರ ಸದ್ಗುರುಗಳದಿರ್ತತೆ. ಅಂತಹ ಗುರುಗಳು ಶಿಷ್ಯರನ್ನು ಹೆಂಗ ಬೇಕು ಹಂಗ ರೂಪಿಸ್ತಾರ. ಅದು ಗುರುವಿನ ಚಮತ್ಕಾರ ಬಹಳ ದೊಡ್ಡದು. ಯಾಕಂದ್ರೆ ಅವ್ರು ಕೃಪಾ ಮಾಡಿದ್ರಂದ್ರ ಅತ್ಯಂತ ಕಲ್ಲಿನಂತ ಕಲ್ಲ ಸಹಿತ ಮೂರ್ತಿ ಆಗ್ತತಿ. ಅಂತ ಸಮರ್ಥ ಸದ್ಗುರುಗಳು ಸಿದ್ಧಾರೂಢರ ಕೈಯಾಗ ಮುಪ್ಪಿನ ಆರ್ಯ ಪರಮಹಂಸರು ಅತಿ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಯಾಗಿ ಹೊರಹೊಮ್ಮಿದರು. ನಿಮಗೆ ನಿನ್ನೆ ಎಲ್ಲಿ ತನ ಹೇಳಿದ್ವಿ ಅನ್ನೋದು ಬಹಳ ಮಂದಿ ನೆನಪಾಯ್ತು ಇಲ್ಲೋ ಗೊತ್ತಿಲ್ಲ. ಐರಣಿಗೆ ಭಕ್ತರೆಲ್ಲ ಕೂಡಿ ಕರ್ಕೊಂಬಂದ್ರು. ಅವರ ಆಧ್ಯಾತ್ಮಿಕ ಹಂಬಲ ದಿನನಿತ್ಯ ಹೆಚ್ಚಾಗ್ತಾ ಇತ್ತು. ಜೊತೆಗೆ ಅಜ್ಜೋರ ವೈಯಕ್ತಿಕ ಸಾಧನ ಬಹಳ ದೊಡ್ಡದಿತ್ತು. ದಿನಕ್ಕೆ 4 ವೇಳೆ ಶಾಸ್ತ್ರ ನಡೆಸ್ತಿದ್ರು ಅವರು. 4 ವೇಳೆ ಶಾಸ್ತ್ರ ಜೊತೆಗೆ ತಮ್ಮ 2 ಹೊತ್ತು ಅನುಷ್ಠಾನಗಳು ಜೊತೆಗೆ ಭಕ್ತ ಕಲ್ಯಾಣ ಎಲ್ಲವನ್ನು ಸಮತೋಲನ ಮಾಡಿಕೊಂಡು ಐರಣಿ ಮಠವನ್ನು ಸಮರ್ಥವಾಗಿ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ವಾಕ್ಸಿದ್ಧಿ, ಅವರ ಆಕರ್ಷಕ ವ್ಯಕ್ತಿತ್ವ, ಅವರ ಮೃದುವಾದ ಮಾತು ಭಕ್ತರಿಗೆ ಹೆಂಗ್ ಅನಸಾಕತ್ತಪ್ಪ ಅಂದ್ರ ತವ್ರ ಮನೆಗೆ ಬಂದ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಷ್ಟು ಸಂತೋಷ ಆಕತ್ವ, ಹಂಗ ಬಂದವರಿಗೆ ಐರಣಿ ಬಿಟ್ಟು ಹೋಗಬೇಕು ಅನಿಸ್ಬಲ್ದು. ಅಷ್ಟು ಹಚ್ಚುವಂತಿದ್ರು ಅಜ್ಜೋರು. ಪ್ರತಿಯೊಬ್ಬರ ವೈಯಕ್ತಿಕ ಕಾಳಜಿ ಮಾಡ್ತಿದ್ರು. ಎಲ್ಲರ ಸಮಸ್ಯೆಗೆ ಉತ್ತರಿಸ್ತಿದ್ರು. ವ್ಯವಹಾರ ಮತ್ತು ಪಾರಮಾರ ಎರಡನ್ನೂ ಅಷ್ಟೇ ಚಂದ ನಿಭಾಯಿಸ್ತಿದ್ರು. ಅಜ್ಜಗೆ ಗೊತ್ತಿರ್ಲಿರದ ವಿಷಯನೇ ಇದ್ದಿಲ್ಲ. ಹೆಣ್ಮಕ್ಳು ಕೂಡ ಬಂದ್ರ ಹೆಣ್ಮಕ್ಳು ಸುದ್ದಿ ಎಲ್ಲ ಹೇಳ್ತಿದ್ರು. ಸಣ್ಣ ಮಕ್ಕಳು ಬಂದ್ರ ಸಣ್ಣ ಮಕ್ಕಳು ಕೂಡ ಅವರು ಸಣ್ಣ ಮಕ್ಕಳು ಹಾಕಿದ್ರು. ದೊಡ್ಡ ದೊಡ್ಡ ಜ್ಞಾನಿಗಳು ಬಂದ್ರ ಆ ಜ್ಞಾನಿಗಳ ನಾಯಕನಾಗಿ ಮೆರೀತಿದ್ರು. ಮುಮುಕ್ಷುಗಳು ಬಂದ್ರೆ ಸಂಶಯ ಪರಿಹಾರ ಮಾಡ್ತಿದ್ರು. ಹಳ್ಳಿ ಮಂದಿ ಕೂಡ ಹಳ್ಳಿ ಬೇಡಿನಂಗೆ, ಪ್ಯಾಟಿ ಮಂದಿ ಕೂಡ ಪ್ಯಾಟಿಯವರಂಗೆ. ಜನರಿಗೆ ಅನಿಸ್ತಿತ್ತು ಅಜ್ಜ ನನ್ನ ಬಹಳ ಪ್ರೀತಿ ಮಾಡ್ತಾರೆ, ಬಹುಶಃ ಉಳಿದ ಎಲ್ಲರಿಗಿಂತ ನನ್ನ ಮೇಲೆ ಬಹಳ ಜೀವದಾನ ಅಜ್ಜ ಅಂತ ಅನಿಸ್ತಿತ್ತು. ಹಂಗ ಪ್ರತಿಯೊಬ್ಬರಿಗೆ ಅನಿಸ್ತಿತ್ತು. ಅವ್ರ ಮನಸ್ಸಿನಾಗಿದ್ದದನ್ನ ಅಪ್ಪವ್ರು ಬಾಯಿ ಬಿಟ್ಟು ಹೇಳ್ಬಿಡ್ತಿದ್ರು. ಯಾಕೆ ಬಂದಿದ್ರು, ಏನ್ ಅವ್ರ ಸಮಸ್ಯೆ ಅವ್ರ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಪ್ಪವ್ರೆ ಅವರ ಸೂಕ್ಷ್ಮತಿ ಎಷ್ಟು ಸೂಕ್ಷ್ಮ ಇದ್ರಂದ್ರ ಹದವಾಗಿ ತಿದ್ದುತ್ತಿದ್ರು. ದುಷ್ಟರು ಬಂದ್ರಂದ್ರ ಅವ್ರನ್ನೂ ಸಹಿತ ಕಡೆಗಣಿಸ್ತಿದ್ದಿಲ್ಲ. ಕೆಟ್ಟ ಮಂದಿ ಬಂದಾರಂದ್ರ ಅವ್ರನ್ನ ಉಪಾಯ ಮಾಡಿ ಅವ್ರಂಗನ ಮಾತಾಡಿ ಮುದ್ದು ಮಾಡಿ ಅವ್ರಿಗೆ ತಾವ ಉಣ್ಣಾಕ ನೀಡಿ, ಯಪ್ಪ ಇವತ್ತು ಅವನ್ ತಲೆ ತೆಗಿಯಕ್ ಹೊಂಟಿಯಲ್ಲೋ, ಮುಂದ ನಿನ್ನ ತಲೆ ತೆಗಿತಾರೋ
ನಿನ್ನ ಗಲ್ಲಿಗೆ ಹಾಕ್ತಾರೋ ಈ ಕೇಸ್ನ್ಯಾಗ ನೀ ಸಿಕ್ ಬೀಳ್ತಿ, ಕೋರ್ಟ್ನ್ಯಾಗ ನಿನಗ ಪಾಶಿ ಹಾಕತ್ ನೋಡ್, ಮುಂದ್ಲಿಂದ ಇವತ್ತ ನೀ ಯಾಕೆ ಹೊಂಟಿ ಅನ್ನೋದು ಹೇಳೇ ಬಿಡ್ತಿದ್ರು. ನಡಗಕತ್ತಿದ್ವು ಕಳ್ರ ಕಾಕ್ರು. ಎಂತೆಂಥವ್ರನ್ನ ಅವರು ನಯ ವಿನಯವಾದ ಮಾತಿನಿಂದ ಬದಲಿಸ್ತಿದ್ರಂದ್ರ, ಒಂದು ನಾಯಿ, ಒಂದು ದನ, ಒಂದು ಮಠದಾಗಿನ ಕುದುರೆ ಐತಂದ್ರು ಸಹಿತ ಅಪ್ಪವ್ರು ಹೇಳಿದ ಮಾತನ್ನ ಆ ದನ ಕರುಗಳು ಸಹಿತ ಕೇಳ್ತಿದ್ವು. ಮಂಗಗಳಿಗೆ ಬಹಳ ಮಂಗದ ಹಿಂಡ ಬಳಕತ್ತು, ತ್ವಾಟ ಹಾಳು ಮಾಡಕತ್ತು ಅಂದ್ರ ಬಂದ್ ಹೇಳ್ತಿದ್ರು ಪತ್ರಪ್ಪ ಮಂಗ ಬಾಳ ಕಡಾಕತ್ತೇವ್ರಿ, ಹಿಂಗನಪ್ಪ ಇರ್ಲಿ ಮತ್ತ ಅವ್ಕುರ್ದು ಪಾಲೆ ತಿನ್ಲಿ ಬಿಡು ಅಂತಿದ್ರು. ಯಪ್ಪ ಇಲ್ರಿ ಬಾಳ ಕಾಡಕತ್ತೇವ್ರಿ, ಏನು ಉಳಿಸುವಲ್ವ ಅಂತ ಹೇಳಿ ಅಪ್ಪ ಅವ್ರಿಗೆ ಗೊತ್ತಿಲ್ದಂಗ ಬೋನ್ ತರಿಸಿ ಮಂಗನ್ ಹಿಡಿಸಿ, ಅವ್ರೆಲ್ಲ ಹೊರಗೆ ಭಿಕ್ಷುಕ್ ಹೋದಾಗ ಮಂಗನ್ ಹಿಡಿಸಿ ಬಿಟ್ಟು ಬಂದ್ಬಿಟ್ರು ದೂರ. ಅಪ್ಪ ಅವ್ರ ಕಣ್ಣಾಗ ನೀರು ಬಂದ್ವಂತ ಸುದ್ದಿ ಕೇಳಿ, ಅಲ್ಪ ಅವನ್ ಎಲ್ಲಿ ಬಯಲು ಸೀಮೆಯಾಗ ಬೋಗದು ಬಂದ್ರು, ಏನ್ ಮಲ್ನಾಡ್ಯ ಬಿಟ್ಟು ಬಂದ್ರು, ಅವಕ್ಕ ತಿನ್ನಾಕಲ್ಲಿ ಏನಿತ್ತು, ನೀರಿತ್ತು, ಹ್ಯಾಂಗೋ ಏನು, ಅವು ಹಳ್ಳಿ ದಂಡ್ಯಾಗಿದ್ದವನ್ನ ಎಂತಾದ್ ಮಾಡ್ಬಿಟ್ರಪ್ಪ ಅಂತ ಹಳಹಳಿ ಮಾಡ್ತಿದ್ರಪ್ಪ. ಒಂದು ಮಂಗದ ಮೇಲೆ ಸಹಿತ ಜೀವ ಇರ್ತಿದ್ರು. ಸರ್ವರನ್ನು ಪ್ರೀತಿಸುವಂತ ವಿಶಾಲ ಹೃದಯ. ಅವರು ಅಂತಃಕರಣ ಎಷ್ಟು ಸೂಕ್ಷ್ಮ ಇತ್ತಪ್ಪ ಅಂದ್ರ, 1955ನೇ ಇಸ್ವಿ ಸಪ್ತಾಹ ದೊಡ್ಡ ಪ್ರಮಾಣ ಜನ ಕೂಡಿದ್ರು. ಅವಾಗ ಏನ್ ದೊಡ್ಡ ಮಠ ಇದ್ದಿಲ್ಲ. ಕೊಟ್ರೇಶ್ವರ ಗದ್ಗೆ ಒಂದ್ ಸಣ್ಣ ಪೂಜಾ ಹಾಲ್, 4 ಉತ್ತರಾಧಿಕಾರಿ ಹಿಂದಿನ ಪೀಠಾಧ್ಯಕ್ಷರು ಗದ್ದಿಗೆ ಇಟ್ಟು ಬಿಟ್ರೆ ಏನ್ ಇದ್ದಿದ್ದಿಲ್ಲ. ಎಂಥ ಮಳೆ ಹೊಡಿತಪ್ಪ ಅಂದ್ರ, ವಿಶಾಲವಾಗಿ ಹಾಕಿದಂತ ತೆಂಗಿನ ಗರಿ ಹಂದ್ರ ಗಾಳಿ ಮಳೆ ಬಿರುಗಾಳಿಗೆ ಬಿದ್ದು ಬಿಡುತ್ತೋ, ಗುಡುಗು ಸಿಡ್ಲು ಮಳೆ ಹೊಡೆದ್ರ ಸುಮಾರು 10-15 ಸಾವಿರ ಜನ ತಪ್ಪಂತ ತೋರ್ಸ್ಕೊಂಡ್ಬಿಟ್ರು. ಮುದುಕರು ಸಣ್ಣ ಮಕ್ಕಳು ನಡಗಾಕತ್ತು. ಕಣ್ಣಾರು ನೋಡಿದ್ರು ಮುಪ್ಪಿನಾರ ಹೆಚ್ಚೋರು ಅವ್ರು ನಡಗೋದನ್ನ ಅಪ್ಪಣಿ ಕೊಟ್ರು. ಯಾರು ಏನ್ ಕಾಳಜಿ ಮಾಡಬೇಡ್ರಿ, ಎಲ್ಲ ತೆಂಗಿನ ಗರಿಗೆ ಬೆಂಕಿ ಹಚ್ಚ್ರಿ, ಮೈ ಕಾಸ್ಬೇಡ್ರಿ. ಎಲ್ಲ ಹಂದ್ರ ಕಟ್ಟಿ ತೆಂಗಿನ ಗರಿಗೆಲ್ಲ ಬೆಂಕಿ ಹಚ್ಚಿ ಮೈ ಕಾಸ್ಕೊಂಡ್ರು. ಅವ್ರು ಕಳ್ಳ ಚೂರು ಅಂತ ನನ್ನ ಭಕ್ತರು ತೋರಿಸ್ಕೊಂಡ್ರಲ್ಲ ಅಂತ ಅವತ್ತು ಸಂಕಲ್ಪ ಮಾಡಿದ್ರು, ಸತ್ಯ ಸಂಕಲ್ಪ ಮಾಡಿದ್ರು. ಇಲ್ಲಿ ಒಂದು ಬೃಹನ್ ಮಠ ತಯಾರಾಗ್ಬೇಕಂತ ಸಂಕಲ್ಪ ಮಾಡಿದ್ರು. ಮಹಾತ್ಮರು ಮನಸ್ಸಿನ ಅನ್ಕೊಂಡ್ರೆ ಸಾಕ, ಆದ ಕಾರ್ಯ ಸಿದ್ಧಿ ಆಗ್ಲಿಕ್ಕೆ ಬೇಕು. ಶಿವನೇ ಅವ್ರ ಹಿಂದೆ ನಿಂತಿರ್ತಾನೆ. ಎಂಥ ಮಠ ಕಟ್ಟಿದ್ರಪ್ಪ ಅಂದ್ರ ನಾವು ನೀವು ಊಹೆ ಮಾಡಕ್ ಸಾಧ್ಯ ಇಲ್ಲ. ಬರೀ ಇದೊಂದು ಸಣ್ಣದ ಇದೊಂದು ದ್ವಾರ ಬಾಗಿಲು ಮಾಡೋದ್ರಾಗ ನಿಮ್ ಗದ್ದ ಊರ್ಯಾವ, ಒಂದ ಸಣ್ಣ ದ್ವಾರ ಬಾಗಿಲು ಮಾಡೋದ್ರಾಗ ಅದು ಇಡೀ ಊರು ಕೂಡ ಐತಿ ನಿಮ್ದು. ಆದ್ರೆ ಮಹಾತ್ಮನ ಸಂಕಲ್ಪ ಎಂತದಪ್ಪ ಅಂದ್ರ, ಇಂಥ 100 ಪಟ್ಟು ಹೆಚ್ಚಿನ ಕಲ್ಲಿನ ಕಟ್ಟಡ, ಅದನ್ನು ನೋಡಕ್ 2 ಕಣ್ಣು ಸಾಲದು. ಯಾರಿಗೂ ಪಗಾರ ಇಲ್ಲ, ಎಲ್ಲರೂ ಶಿವ ರೂಪದೊಳಗೆ ಗೌಂಡೇರ್ನ ಹಿಡ್ಕೊಂಡು ಕಲ್ಲು ಹೊಡೆಯೋರ್ನ ಹಿಡ್ಕೊಂಡು ಅಲ್ಲಿ ಹುಣಸಿ ಕಟ್ಟಿ ಅಂತ ಬರ್ತದೆ ಅಲ್ಲೇ ಸಮೀಪ ದೊಡ್ಡದ ಕಣಿನ ಸಿಗುತ್ತ. ಅಪ್ಪೋರಿಗೆ ದಾನ ಕೊಟ್ರು, ಅಲ್ಲಿಂದ ಕಲ್ಲು ಹೇಳ್ತಿದ್ರು. ಐರಣಿದ ಹಳೆ ಕೋಟೆಯಾಗಿನ ಕಲ್ಲು ಬಿಡ್ಸುತ್ತಿದ್ರು. ಟ್ರಕ್ ಬಂದು ಟ್ರಕ್ ಇದ್ದವ್ರು ಟ್ರಕ್ ಕಳಿಸಿದ್ರು, ಟ್ಯಾಕ್ಟರ್ ಇದ್ದವ್ರು ಟ್ಯಾಕ್ಟರ್ ಬಂದ್ರು. ನಿಮ್ಮಂತ ಬಡಬಗ್ಗರು ರೈತರು ಚಕ್ಡಿ ಕಟ್ಕೊಂಡು ಸೇವಾಕ್ ಬಂದ್ರು. ಎಂಥ ಬೃಹನ್ ಮಠ ತಯಾರಾಗತ್ತಪ್ಪ ಅಂದ್ರ 4 ದಿಕ್ಕಿಂದ ಜನ ಬಂದು ನೋಡಿ ಬಾಯಿ ಮೇಲೆ ಬೇಳೆ ಇಟ್ರು. ಎಂಥ ಮಠ, ಎಂಥ ಮಠ. ಆ ಮಠ ಕಟ್ಟುವಾಗ ಎಂತೆಂಥ ಪವಾಡಗಳು ನಡೆದವಪ್ಪ ಅಂದ್ರ, ದ್ವಾರಬಾಗಿಲು ನೀವು ನೋಡಬಹುದು. ಸುಮಾರು 70-75 ಫೂಟ್ ಎತ್ತರ ಐತಿ ಬರೀ ದ್ವಾರಬಾಗಿಲು ಕಲ್ಲಿಂದ. ಯಪ್ಪ ಇಷ್ಟು ಎತ್ತರ ಯಾಕೆ ಇಟ್ಟಿರಿ ಇದನ್ನ? ಅಟ್ಟ ಒಂದು ಹವಣಿಗೆ ಮಾಡು ಇಲ್ಪ. ನಾವು ಹೋದ ಕಾಲಕ್ಕೆ ನಮ್ಮ ನಂತರ ಎಂತವ್ರು ಬರ್ತಾರ ಅಂದ್ರ, ಆನೆ ಮ್ಯಾಲ ಅಂಬಾರಿ ಹತ್ಕೊಂಡು ಬರೋ ಮಹಾತ್ಮರು ಬರ್ತಾರ. ಅವ್ರು ಬಂದಾಗ ಅಂಬಾರಿಗೆ ತಾಕಬಾರ್ದಪ್ಪ, ಅದಕ್ಕೆ ಈಟ್ ಯಾತ್ರ ಇಟ್ಟು ದ್ವಾರ ಬಾಗಲ ಅಂತ ಅಪ್ಪಣೆ ಕೊಟ್ರು. ಅದೇ ಪ್ರಕಾರ ಈಗಿನ ಅಜ್ಜೋರು ಆನೆ ಮ್ಯಾಲ ಅಂಬಾರಿ ಹತ್ಕೊಂಡು ಅದರ ಸರಳ ದಾಡ್ತದೆ ಆನೆ ಅಂಬಾರಿ ಅದ್ರೊಳಗ. ಅಂತ ದ್ವಾರ ಬಾಗಲು ಆ ಬಾಗಿಲಿಂದ ತೋಳು ನಿಲ್ಲಿಸುವಾಗ, 2 ಕಡೆದು ತೋಳು ನಿಲ್ಲಿಸುವಾಗ, ಅವಾಗೇನು ಈಗಿನ ಕ್ರೈನ್ ಅದು ಏನಿದ್ದಿದ್ದಿಲ್ರಿ. ಹಗ್ಗ ಕಟ್ಟಿ ಬುದ್ಧಿವಂತಿಕಿಂತ ಹಿಂದಿನ ಜನ ಎಬ್ಬಿಸ್ತಿದ್ರು. ಎಬ್ಬಿಸ್ತಾ ಇದ್ವಾಗ ಕಬ್ಬಿಣದ ಸರಪಳಿ ಕಟ್ಟಿ ಎಬ್ಬಿಸಾಕತ್ತಿದಾರ.
ಅರ್ಧ ಎದ್ದತ್ತಿ ಒಮ್ಮೆ ಛಟ್ ಛಟ್ ಅಂತ ಸಿಡಿತ ಕಬ್ಬಣ, ನೋಡ್ತಾರ ಹರಿದು ಬಿಟ್ಟಿತ್ತು ಕಬ್ಬಣ, ಕೊಂಡಿ ಕಳಚಿ ಬಿಟ್ಟತ್ತೆ, ಒಂದ್ ಚೂರೇ ಚೂರು ಹಿಡದತ್ತಿ. ಯಪ್ಪ ಕೆಳಗಿದ್ದವ್ರು ಸತ್ರ ಅಂದ್ರೆ ಎಲ್ಲರೂ, ಯಾಕ ಕಳಚ್ಕೊಂಡ್ ಬಿದ್ರ ಕೆಳಗಿದ್ದವ್ರು ಎಲ್ಲರೂ ನಾಶ. ಅಂತಾತು ಬೃಹತ್ ಕಲ್ಲು ಇನ್ನು ಬೀಳ್ತ ತಂದಾಗ ಮುಪ್ಪಿನಾರಿಯರು ಅಲ್ಲೇ ಎದುರಿಗಿದ್ರು. ಜಯ ಗುರು ಶಂಕರ ಅಲ್ಲಮ ಪ್ರಭು ಮಹಾದೇವ್ ಅಂತ ಹಿಂಗ್ ಕೈ ಎಬ್ಸಿದ್ರ ಕಲ್ಲು ಇನ್ನೇನು ಬೀಳೋದು ಅಲ್ಲಿಗೆ ಹೆದರಬೇಡ್ರಿ, ಜಗ್ರದನ ಏನಾಗಂಗಿಲ್ಲ, ಜಗ್ರ ನಿಲ್ತತಿ. ಚೂರೇ ಚೂರು ಕಿರ್ಬೆಳ್ಳಕ್ಕೆ ಹಿಡ್ದತಿ, ಅಷ್ಟ ಹಿಡ್ದ ಜಗ್ಗಿದ್ರು ಸಹಿತ ಅಂತ ಮಿಣಿ ಹರಿದತಿ, ಆದ್ರ ಅದು ಕೆಳಗ ಬೀಳಲಿಲ್ಲ, ಸೀದಾ ತನ್ನ ಜಾಗಕ್ಕೆ ಹೋಗ್ತಾನೆ, ನಿಲ್ಲೋ ಜಾಗಕ್ಕೆ ನಿಲ್ತ. ಅಪ್ಪ ಬರೀ ಹಿಂಗ್ ಕೈ ಮಾಡಿದ್ರೆ ಬೀಳುವಂತ ಕಲ್ಲು ನಿಲ್ತು, ಹರಿದ ಸರಪಣಿ ಹರಿಲಿಲ್ಲ, ಪೂರ ಸೀದಾ ಕಲ್ಲು ನಿಲ್ತು. ಇನ್ನೊಂದು ಅಂತದೇ ಪ್ರಸಂಗ, ಕಲ್ಲ ಮ್ಯಾಲಿನ ತೋರಣ ಕಲ್ಲು ಮ್ಯಾಲ ಎಬ್ಸಕತ್ತಿದ್ರು. ಎಷ್ಟು ಮಂದಿ ತಿಣಿಕಾಡಿದ್ರು ಏಳವಲ್ದದ, ಹಾರಿ ಸನ್ನೆ ಹಾಕಿ ಎಬ್ಸಕತ್ತಾರ, ಏಳವಲ್ದ. ಅಜ್ಜ ಬಂದಂತ ಅಡ್ಡಾಡ್ಕೊಂತ ಅಜ್ಜ ಏಳವಲ್ದ, ಹಂಗ್ಯಾಕ್ ಮಾಡ್ತತ್ರಲೇ ಅದು ಅನ್ಕೊಂತ ತಂಬೈಲ್ ಹಾರಿ ಅಂತ ತಾವೇ ಹಾರಿ ಇಸ್ಕೊಂಡ್ರು, ತಾವೇ ಸನ್ನೆ ಹಾಕಿ ಎಬ್ಸಿದ್ರು, ಸರಳ ಮ್ಯಾಲ ಹೇಳ್ತ ಕಲ್ಲು. ಇಟ್ಟು ಮಂದಿ ಗುಡ್ಡಾಡಿ ಕಲ್ಲು ಎರುವಾಗ ಅಪ್ಪ ಬರೀ ಹಾರಿ ಹಾಕಿದ್ರು, ತಾನಾಗ ಕುಂದ್ರಬೇಕಂತರು. ಅದನ್ನ ಕುಂದ್ರಿಸುವಾಗ ಸ್ವಲ್ಪ ಲಾಗ ತಪ್ಪಿ ಅರ್ಧ ಬಿದ್ದತ್ ಕೆಳಗ, ಇನ್ನೇನು ಬಿತ್ತ ಕೆಳಗ ಅನ್ನೋದ್ರೊಳಗ ಮಠದ ಇಂಜಿನಿಯರ್ ಅವ ಶಂಕರಪ್ಪಜ್ಜ ಅಂತೇಳಿ, ಅವನೇ ಎಲ್ಲ ಮಠದ ಸ್ಕೆಚ್ ಹಾಕಿದವ ಇಂಜಿನಿಯರಿಂಗ್. ಅವನ ಹಣ್ಣು ಮುದುಕ್ ನಾವು ನೋಡಿವಿ ಅವನು ಶಂಕರಪ್ಪಜ್ಜನ್. ಕೆಳಗ ನಿಂತಿದ್ನಂತ ಅವನ ಮ್ಯಾಲ ಏರ್ಸುವಂತ, ಅವನ ಮ್ಯಾಲ ಬೀಳ್ತಿತ್ತು ದೊಡ್ಡ ಕಲ್ಲ. ಶಂಕರ ಅಂತ ಕೂಗಿದ್ರ ಅಪ್ಪ ಅವ್ರ ಮಂಟಪದಾಗ ಕುಂತಿದ್ರ, ಹಿಂಗ್ ಕೈ ಹಿಡಿದ್ರ ಅರ್ಧಕ್ ಬಂದ ಕಲ್ಲ ಅಲ್ಲೇ ಅಂತರಕ್ ನಿಲ್ತ. ಸರಿ ಓಡಿ ಬಾ, ಈ ಕಡೆ ಬಾ ಅಂದ್ರು. ಅವನು ಓಡಿ ಬಂದ, ಕೈ ತೆಗೆದ್ರು, ಕೆಳಗ ಬಿದ್ದು. ಅವತ್ತು ಅವನ ಜೀವ ಹೋಗ್ತಿತ್ತು. ಇನ್ನೊಂದು ಸಾರಿ ಸ್ತಂಭವನ್ನ, ಆ ದ್ವಾರ ಬಾಗಿಲಿನ ಮಹಾಸ್ತಂಭ ದೊಡ್ಡ ಕಂಬ, ಅದನ್ನ ನಿಲ್ಲಿಸುವಾಗ ಅದು ಸಹಿತ ಏಳುವಲ್ದಾಗಿತ್ತಂತ ಅಪ್ಪವ್ರಿಗೆ ಹೇಳಿದ್ರು. ಅಪ್ಪವ್ರ ಕಮಂಡಲ ತಗೊಂಬಂದ್ರು. ಕಮಂಡಲದೊಳಗೆ ಕೈಯಾಗ ನೀರು ಹಾಕೊಂಡು ಷಡಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡ್ತಾ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ ಅಂತ ಅದರ ಮ್ಯಾಲ ಪ್ರೋಕ್ಷಣೆ ಮಾಡಿದ್ರ ಯಾರು ಹಿಡಿದಿಲ್ಲ, ಯಾರು ಬಿಟ್ಟಿಲ್ಲ, ಸೀದಾ ಎದ್ದು ನಿಲ್ತ ಕಂಬ. ಯಾರು ಹಿಡಿದಿಲ್ಲ, ತಾನೇ ಎದ್ದು ನಿಂತು ಎಲ್ಲಿ ನಿಲ್ಬೇಕು ನಿಲ್ತು. ಅಲ್ಲೇ ಮೊದಲಿಗೆ ಚಳಗೇರಿ ಅಂತ ಊರೈತಿ, ಚಳಗೇರಿ ಬುಡನ್ ಸಾಬ್ ಅಂತೇಳಿ ಮುಸಲ್ರ ಪೈಕಿ ಆ ಕಂಬಕ್ಕ ಸರಪಳಿ ಬಿಗರ್ ಕಟ್ಟಾಕತ್ತಿದ್ನಂತ ಅವನ್ ತಗೊಂಡ ಎದ್ ನಿಲ್ತದ. ಬುಡನ ಸಾಬ ಹೊಯ್ಕೊಳಕತ್ತ, ಯಪ್ಪ ಯಪ್ಪ ಸತ್ನು, ಏನಾಗಲ್ಲ ಹೆದರ್ಬೇಡ, ಗಟ್ಟಿ ಹಿಡ್ಕೊ ಅಂದ್ರ ಅಪ್ಪ ಅವ್ರು. ಗಟ್ಟಿ ಹಿಡ್ಕೊಂಡು ಆಮೇಲೆ ನಿಚ್ಚಣಿಕೆ ಹಚ್ಚಿ ಅವ್ನು ಇಳಿಸ್ಕೊಂಡ್ರು. ಇಂಥ ಮಹಿಮಾ ಪುರುಷರಿದ್ರು. ಸಿದ್ಧಾರೂಢಪ್ಪನ ಹೆಸರು ಹೇಳಿ ಜೈಕಾರ ಹಾಕಿದ್ರು ಅಂದ್ರ ಆಗಲಾರ್ದ ಆಕೇತ ಅವ್ರ ಕೈಯಾಗ. ಆ ಬೃಹನ್ ಮಠ ತಯಾರು ಮಾಡುವಾಗ ಇನ್ನೊಂದಿಷ್ಟು ಘಟನಾ ನಡೆದು, ಅಲ್ಲೇ ಮಗ್ಲಿಗೆ ಮಾಗೋಡ್ ಅಂತ ಐತಿ. ಮಾಗೋಡ್ ಬಸವನಗೌಡ್ರಿಗೆ ಪತ್ರ ಬರೆದ್ರು ಅಪ್ಪವ್ರು. ಚಕಡಿ ತಗೊಂಡ ಊರ್ ಮಂದಿನೆಲ್ಲ ಕರ್ಕೊಂಡ ಸೇವಾಕ ಬರ್ಬೇಕು. ಸುಮಾರು 20-30 ಚಕಡಿ ಬಂದ್ರು. ಕಲ್ಲ ಹುಣಸಿ ಕಟ್ಟಿ ಕಣಿಯಿಂದ ಹೇರ್ತಿದ್ರು ಚಕಡಿ ಮ್ಯಾಲ. ಬಸವನಗೌಡ ಹೊಡಿತಾ ಇದ್ದಂತ ಚಕಡಿದ ಅಚ್ಚು ಮುರಿತಂತ. ಅಚ್ಚಂದ್ರ ಗೊತ್ತಕ್ಕ, ಈಗೇನ್ ಚಕಡಿ ಇಲ್ಲ ಏನಿಲ್ಲ, ಈಗಿನ ಮಂದಿಗೆ ಅಚ್ಚು ಅಂದ್ರೆ ಗೊತ್ತಾಗಲ್ಲ. ಮುಂದ ಶೋಕೇಸಿನ ನೋಡೋದು ಬರ್ತಾವ. ಆ ನಟ್ಟು ನಡುವಿಂದ ಇಡೀ ಬಾರ್ ಹೊತ್ತಂತ ಅಚ್ಚು ಕಟ್ಟಿಗೆದ ಮುರಿದು ಬಿಡುತ್ತಾವ. ದೊಡ್ಡ ಕಲ್ಲು ಹೇರ್ಯಾರ, ಅರ್ಧ ದಾರಿಗೆ ಒಂದು ಮುರಿತು. ಮುಪ್ನಪ್ಪ ಇನ್ ಹೆಂಗಪ್ಪ ಹೊಡೆಯೋದು ಅಂತಂದು ಪ್ರಾರ್ಥನೆ ಮಾಡಿ, ನೀನೇ ಇದನ್ನು ಮುಟ್ಟಿಸ್ಬೇಕಪ್ಪ, ಮುರಿದ ಅಚ್ಚು ಕರೆ ನೋಡೋಣ ಅವನ ಮ್ಯಾಲ ಇಟ್ಟಂಗ ಆಗಲಿ ಅಂತ ಹೊಡೆದ್ರ ಮಠ ಬಂದು ಮುಟ್ಟೋತನ ಅಚ್ಚೇನೇ ಆಗಿಲ್ಲ, ಮುರಿದದ್ ಕರೆ ಕಳ್ಸ್ಕೊಂಡ್ ಬೀಳಲಿಲ್ಲ. ಕಲ್ಲು ಇಳಿಸಿದ್ರು. ಅಪ್ಪರ ಪ್ರಸಾದ ಮಾಡಿಸಿ ಅಪ್ಪನಿಗೆ ಕೊಟ್ಟರು ಊರಿಗೆ ಹೋಗಕ್ಕ. ಊರಿಗೆ ಹೋಗಿ ಮನೆಗೆ ತರವಿ ಎರಡು ಎತ್ತು ಬಿಚ್ಚಿದ ಕೂಡ್ಲೆ ಮುರ್ಕೊಂಡ್ ಬಿಡ್ತಾಚ್. ಅಲ್ಲಿ ತನ ಗುರುವಿನ ಕರುಣೆ ಅವ್ರನ್ನ ಕಾದತಿ. ಹೆಂಗ್ ಮಹಾಭಾರತ ಯುದ್ಧ ನಡೆದಾಗ ಕೃಷ್ಣ ಜಿಗದ ಕೂಡ್ಲೆ ಹೆಂಗ ರಥ ಸುಟ್ಟು ಬೂದಿ ಆತಲ್ಲ, ಅಲ್ಲಿ ತನ ಕೃಷ್ಣನ ಕರುಣೆ ಅರ್ಜುನ್ ರಥ ಕಾದಿತ್ತು. ಹಂಗ ಮುಪ್ಪಿನಪ್ಪ ಅವ್ರ ಕರುಣೆ ಕಾದಿತ್ತು. ಇದೇ ಬಸವನಗೌಡ ಟ್ರ್ಯಾಕ್ಟರ್ ಹೊಡಿತಿದ್ದವ. ಅವಾಗ ದೊಡ್ಡ ಸಾಹುಕಾರ ಅಂದ್ರೆ ದಾವಣಗೆರೆ ಕಾಡಪ್ಪನವ್ರಂತ. ಅವ್ರದ್ದು 2 ಟ್ರ್ಯಾಕ್ಟರ್ ಬಿಟ್ಟಿದ್ರು.
ಒಂದ್ ಟ್ಯಾಕ್ಟ್ರಿ ಹೊಡೆಯುವಾಗ ನಡೆದಾರೆ ಕೆತ್ತ ನಿಲ್ತದ, ವಜ್ಜ ಬಾಳಗಿತ್ತು. ಏನೇನೋ ಪ್ರಯತ್ನ ಮಾಡಿ ಆ ಕಲ್ಲು ಅದ್ರಾಗಿನ ಟ್ಯಾಕ್ಟ್ರಿಗಿಂತ ತಗೊಂಡು ಬ್ಯಾರೆ ಟ್ಯಾಕ್ಟ್ರಿ ಹೇಳಿ ಮುಗಿಸಿದ್ರು. ಸುದ್ದಿ ಮುಪ್ಪಿನಾರ್ಯಪ್ಪರಿಗೆ ಹೇಳಿದ್ರು, ಯಪ್ಪ ಟ್ಯಾಕ್ಟ್ರಿ ಕೆಟ್ಟತ್ರಿ, ಕೆಟ್ರ ಚಾಲು ಆಕತ್ರಿಪ್ಪ, ಮಾಲ್ ವಜ್ಜಿ ಹೇರಾಕ್ ನಡೆಯಂಗಿಲ್ರಿ. ಹಂಗಾದ್ರ ಅದನ್ನ ಚಲೋ ಮಾಡ್ಕೊಂಡು ತಗೊಂಡು ಹೋಗಿ ದಾವಣಗೆರೆ ಮುಟ್ಟಿಸಿ ಬಂದ್ಬಿಡಪ್ಪ, ಅವ್ರು ರಿಪೇರಿ ಮಾಡಿಸುವಂತಾರ ಅಂದ್ರು. ಆಯ್ತಪ್ಪ ನಾಳೆ ಹೋಗ್ತನ್ರಿ. ನಾಳೆ ಅನ್ನೋದು ನಡೆಯಂಗಿಲ್ಲ ನಮ್ಮಲ್ಲಿ, ಈಗ ಹೋಗ್ಬೇಕು. ದೋ 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 ಅಂತ ಮಳಿ ಸುರಿಯಾಕತ್ತೈತಿ. ಯಪ್ಪ ಮಳೆಯಾಗ ಹೆಂಗ್ ಹೋಗಕ್ರಿ? ಹೇಳಿದ ಅಟ್ಟ ಕೇಳಬೇಕು, ಹೋಗ್ಬೇಕಂದ್ರೆ ಹೋಗ್ಬೇಕು. ಈಗ ಬಿಟ್ಟೆ ಅಂದ್ರೆ ಎಷ್ಟೊತ್ತಿ ಹೋಗಿ ಮುಟ್ತಿ ಅಂತ ಕೇಳಿದ್ರು. ಅಪ್ಪ ಅದು ಸಾವಕಾಶ ಹೋಗತ್ರಿ, ಸರಿ ಇಲ್ಲ. ರಾತ್ರಿ 2 ಆಕತ್ರಿಪ್ಪ, ಹೋಗಿ ಆಯ್ತು ಹೋಗ್ಬಿಡು, ಹೋಗಿ ಮುಟ್ಟಿಸಿದ ಅವ್ರಿಗೆ ಅಂತಂದು ಅಪ್ಪಣೆ ಕೊಟ್ರು. ಇನ್ನು ಮಳೆಯಾಗಿ ಹೆಂಗ್ ಹೋಗ್ಬೇಕಪ್ಪ ಅಂತ ಚಿಂತೆ ಮಾಡ್ಕೊಂತ ಹೋಗಿ ಗಾಡಿ ಚಾಲು ಮಾಡ್ಕೊಂಡು ಹೊಂಟ ಅದ್ಭುತವಾದಂತ ಪವಾಡ ನಡೀತು. ಸುತ್ತಮುತ್ತ ಧಾರಾಕಾರ ಮಳಿ ಸುರಿತಾ ಐತಿ. ಇವನ್ ಟ್ಯಾಕ್ಟ್ರಿ ಮ್ಯಾಲ ಒಂದ್ ಹನಿ ಹನಿ ಸುರಿಯಾಗ್ತಾ ಇರಲ್ಲ. ಒಂದ್ ಹನಿ ಮಳಿ ಸಾಕಲಿಲ್ಲ. ಅಪ್ಪ ಇನ್ನಂತ ನಿನ್ನ ಕೃಪಾಛತ್ರ ಎಂತದ್ದಪ್ಪ ಅಂತ ಕಣ್ಣೀರು ಹಾಕಿ ಆನಂದದಿಂದ ಅದನ್ನ ಹೋಗಿ ಮುಟ್ಟಿಸಿ ಬಂದ ಬಸವನಗೌಡ. ಇಂಥ ತಾಕತ್ತಿತ್ತು ಮುಪ್ಪಿನಾರ್ಯ ಪರಮಹಂಸರಲ್ಲಿ. ಬಹಳ ಜನ ಕಣ್ಣಾರೆ ನೋಡಿದಾರೆ ಅವ್ರು ಮಾಡಿದ ಪವಾಡಗಳನ್ನು. ಹಂದ್ರ ಪೂಜಾ ಅಂತ ಅಕ್ಕಿತ್ತು. ಜಾತ್ರೆ ಇನ್ನು 7 ದಿನ ಮುಂದೆ ಜಾತ್ರೆ ಇತ್ತಂದಾಗ ಹಂದ್ರ ಪೂಜಾ. ಮೂಲ ನಕ್ಷತ್ರದೊಳಗ ಕೊಟ್ಟೂರು ಬಸವಣ್ಣವ್ರ ತೇರು ಎಳಿತು. ಆ ತೇರು ಎಳೆಯುವ ದಿನನೇ ಹಂದ್ರ ಗಂಬ ನಿಲ್ಲಿಸೋದು ವಾಡಿಕೆ. ಸಾಕಷ್ಟು ಭಕ್ತರು ಹಬ್ಬದ ರೀತಿ ಅವತ್ತು ಎಲ್ಲರೂ ಬಂದು ಭಜನೆ ಮಾಡ್ಕೊಂತ ಹಂದ್ರ ಗಂಬ ನಿಲ್ಲಿಸಿ ಅಜ್ಜೋರು ಜಳಕ ಪೂಜಾ ಚಲುವಾತ್ ಅನುಷ್ಠಾನ ಕುಂತಿದ್ರಪ್ಪ ಅವರು. ಗದಿಗೆ ಮ್ಯಾಲ ಧ್ಯಾನದೊಳಗೆ ಮೈ ಮರೆತಂತ ಮುಪ್ಪಿನಾರಿಯರು ಒಮ್ಮೆನೊಮ್ಮೆನೆ ಉತ್ತಾನವಸ್ತಿಗೆ ಬಂದು ಗಸ ಕೈ ತಿಕ್ಕಕತ್ತರು. ಎಲ್ಲರಿಗೂ ಆಶ್ಚರ್ಯ, ಅಪ್ಪ ಯಾವಾಗೂ ಪೂಜೆದಾಗ ಹಿಂಗ್ ಕೈ ತಿಕ್ಕ ಅಲ್ಲಾಡ್ತಿದ್ದಿಲ್ಲ, ಇವತ್ತು ಹಿಂಗ್ಯಾಕ ಕೈ ತಿಕ್ಕಕತ್ರು ಅಂತ. ಪೂಜೆ ಎಲ್ಲ ಮುಗಿದ ಮ್ಯಾಲ ಅಪ್ಪ ಯಾಕೆ ಕೈ ತಿಕ್ಕಿದ್ರಿ ಅಂತ ಕೇಳಿದ್ರಂತ. ಏನಿಲ್ಲಪ್ಪ, ಕೊಟ್ಟೂರು ಬಸವಣ್ಣನ ತೇರು ಇನ್ನೇನು ಎಳೆಯಬೇಕನ್ನೋ ವೇಳೆದೊಳಗ ಡ್ಯೂಟಿಗೆ ಹಿಡಿದ ಮೂರ್ಖ ಅವನ್ ಗೊತ್ತಾಗಿಲ್ಲ, ಅದನ್ನ ಸನೇಕ ಹಿಡಿದು ಬಿಟ್ಟಾನ. ಅದು ಬೆಂಕಿ ಹತ್ತು ಬಿಡುತ್ತೆ ತೇರಿಗೆ, ಇಡೀ ತೇರು ಹತ್ತಿ ಉರಿಯಾಕತ್ತಪ್ಪ. ಅದಕ್ಕ ನಾನು ಆರಿಸಿ ಬಂದೆ ಅಂದ್ರು. ಬೆಂಕಿ ಆರಿಸಿ ಬಂದಿಂದ ಕೂಡ್ಲೆ ಗಾಬರಿ ಆದ್ರು. ನೀ ಕುಂತ ಉಜ್ಜಿದ ಕೈ ಅರಣ್ಯಾಗ ಅಲ್ಲಿ ಹೆಂಗ ಬೆಂಕಿ ಆರ್ತತಿ ಅಂತ ಕೆಲವರು ಅನುಮಾನ ಇರೋರಲ್ಲ. ಒಂದಿಷ್ಟು ಮಂದಿ ಇದು ಸತ್ಯನ ಸುಳ್ಳೈತ್ ನೋಡ್ಬೇಕಂತ ಕೊಟ್ಟೂರಿಗೆ ಹೋದ್ರಂತ ಕ್ಷಣಕ್ಕ ಹೋಗಿ ಅಲ್ಲಿ ವಿಚಾರಿಸಿದ್ರು. ಬೆಂಕಿ ಬಿದ್ದಿದ್ದು ಕರೆ, ಗಡ್ಡದ ಮುದಕ ಬಂದಿದ್ದು ಕರೆ, ಬೆಂಕಿ ಆರಿಸಿದ್ದು ಕರೆ ಅಂತ ಅಲ್ಲಿ ಮಂದಿ ಹೇಳಿದಾಗ ಇವ್ರ ಮೈ ಜಿಮ್ ಅಂತ. ನಮ್ಮ ಅಜ್ಜಿ ಅಂತವನ್ನ ಇಲ್ಲಿ ಕುಂತ ಅಲ್ಲಿ ಬೆಂಕಿ ನಂದಿಸಿ ಕೂಡಿ ಆ ಸುದ್ದಿ ಅಲ್ಲಿ ಕೊಟ್ಟೂರು ಭಕ್ತರಿಗೆ ಗೊತ್ತಾಗಿ ಎಲ್ಲರೂ ಕೂಡ ಎಳಿನಿ ಮಟ್ಟಕ್ಕೆ ಬಂದು ಹೌದು ಇರಾಜ ಬಂದವ. ಎಲ್ಲರೂ ಕೈ ಚೆಲ್ಲಿ ಕುಂತಾಗ ಮ್ಯಾಲ ಹತ್ತಿ ಬೆಂಕಿ ಆರಿಸಿದವ ಇವನೇ ಅಂತ ಎಲ್ಲರೂ ಗುಣಗಾನ ಮಾಡಿದಾಗ ನಮ್ಮ ಮುಪ್ಪಿನೊಬ್ಬ ಸಾಮಾನ್ಯನಲ್ಲ ಅಂತ ಎಲ್ಲರಿಗೂ ದಿಟವಾಯಿತು. ಇವರು ಸಿದ್ಧಾರೂಢರ ಕಡೆಗೆ ಉಳಿದ ಹೊತ್ನ್ಯಾಗ ಸಿದ್ಧಾರೂಢ ಪ್ರವಚನ ಮಾಡ್ತಾ ಇರುವಾಗ ಹೇಳ್ತಿದ್ರಂತ, ಜೀವನ್ ಮುಕ್ತರನ್ನ ನೀವು ಸದ್ಯ ನೋಡ್ಬೇಕಂದ್ರ ಈಗ ಸದ್ಯ ಕಾಲಕ್ಕೆ 2 ಜೀವನ್ ಮುಕ್ತರನ್ನ ನೀವು ನೋಡ್ಲಿಕ್ಕೆ ಕಣ್ಣಾರಿ ಸಿಗ್ತಾರ. ಒಬ್ರು ಚಳಗುರ್ಕಿ ಎರಿತಾತಾರೋಡ್ರು, ಇನ್ನೊಬ್ರು ಅತನಿ ಮುರುಗೇಂದ್ರ ಶಿವಯೋಗಿಗಳು. ಇವರಿಬ್ರು ಸದ್ಯ ಕಾಲಕ್ಕೆ ದರ್ಶನ ಯೋಗ್ಯರಾದ ಮಹಾತ್ಮರದಾರಂತ ಒಂದು ಸಿದ್ಧಾರೂಢರು ಉದ್ಗಾರ ತೆಗೆದಿದ್ರಂತ. ಅಪ್ಪನಿಂದ ಹೊಗಳಿಸ್ಕೊಂಡಾರಂದ್ರೆ ಅವ್ರು ಎಂತಾರೆ ಇರ್ಬೇಕು ನೋಡ್ಬೇಕಂತ ಮುಪ್ಪಿನಾರ್ಯರು ಸಂಚಾರ ಮಾಡ್ಕೊಂತ ಗಚ್ಚಿನ ಮಟ್ಟಕ್ಕೆ ಬಂದ್ರು ಅತನಿಗೆ. ಆದ್ರ ಅವ್ರು ತ್ರಿಕಾಲ ಪೂಜಾ ನಿಷ್ಠರು. ಲಿಂಗ ಪೂಜಾ ಅಂದ್ರೆ ಅವ್ರದ್ದೆಲ್ಲ ಬಹಳ ಮಡಿ ಮೈಲಿಗೆ ಬಹಳ ವ್ಯವಸ್ಥಿತ. ಇವ್ರು ನೋಡಿದ್ರ ಸಾದಾ ಸೀದಾ ಸಾಧು ಹೋಗಿದಾರ. ಅಲ್ಲಿ ಸೇವಕ ಸದಾಶಿವಪ್ಪ ಅನ್ನುವಂತ ಒಬ್ಬ ಸೇವಕ ಇಲ್ಲ ಈಗ ಅಪ್ಪವ್ರು ಮಡಿಲಿದಾರ, ಅವ್ರ ಪೂಜೆಗೆ ಜಳಕಕ್ಕೆ ಹೋಗ್ಯಾರ, ನಿಮಗೆ ಅವ್ರ ದರ್ಶನ ಬೇಕಾಗಿತ್ತಂದ್ರೆ ಸಂಜೆಗೆ ಬರ್ರಿ ಅಂತ ಹೊಳಿ ಕಳಿಸ್ಬಿಟ್ಟ. ಮುಪ್ಪಿನಾರ್ಯಜ್ಜರು ಅಡ್ಡಾಡ್ಕೊಂತ ಊರ್ ಹೊರಗ ಸಿದ್ದೇಶ್ವರ ಗುಡಿಗೆ ಬಂದ್ರಂತ.
ಅಲ್ಲಿ ಅಕ್ಸಾಲಿಗರ ಸಮಾಜದವರು ಒಂದು ಪ್ರಸ್ತಾವ ನಡೆಸಿದ್ರು. ಎಂದೆಂತ ಪುಣ್ಯ, ಅನಾಯಾಸ ಇಂಥ ಮಹಾತ್ಮ ಒಬ್ಬರು ಸಿಕ್ರಲ್ಲ ಅಂತ ಬಹಳ ಪ್ರೇಮದಿಂದ ಅಪ್ಪವ್ರನ್ನ ಕರೆಸಿ ಅವ್ರ ಮೈಗೆ ಎಣ್ಣೆ ಹಚ್ಚಿ ಜಳಕ ಮಾಡಿಸಿ ಹೊಸ ಅರ್ಬಿ ಉಡಿಸಿ ಪಾದಪೂಜೆ ಮಾಡಿ ಅಪ್ಪವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿ ಅವ್ರ ವಿಶ್ರಾಂತಿ ವ್ಯವಸ್ಥೆ ಮಾಡಿದ್ರು. ಆ ವೇಳೆಕ ಇಲ್ಲಿ ಮಹಾತ್ಮರ ಲಿಂಗ ಪೂಜೆ ಮುಗಿದಿತ್ತು. ಏನಪ್ಪ, ನಮ್ ದರ್ಶನಕ್ಕೆ ಯಾರು ಬಂದಿದ್ರನಂತ ಅವರೇ ಬಾಯಿ ಬಿಟ್ಟು ಕೇಳಿದ್ರು. ಹೌದ್ರಿ, ಹುಬ್ಬಳ್ಳಿ ಸಿದ್ಧಾರೂಢರು ಶಿಷ್ಯರಂತ ನಿಮ್ ಕೇಳ್ಕೊಂತ ಬಂದಿದ್ರು. ಎಲ್ಲದಾರ ಅವ್ರು ಕರೀರಿ. ಇಲ್ರಪ್ಪ, ಸಂಜೆಗೆ ಬರ್ರಿ ಅಂತ ಹೊಳ್ಳಿ ಕಳಿಸಿವಿ. ಎಂತ ಮೂರ್ಖರದಿರಪ್ಪ, ಎಂತವ್ರು ಬರ್ತಾರಂತ ನಿಮಗೆ ಗೊತ್ತಾಗ್ಲಿಲ್ಲವೋ. ಸಾಕ್ಷಾತ್ ಪರಮಾತ್ಮ ಮಠದ ಬಾಗಿಲಿಗೆ ಬಂದ್ರೆ ಹೊಳೆ ಕಳಿಸಿರಲ್ಲ ಮೂರ್ಖರು. ಮೊದಲು ಹುಡ್ಕೊಂಬರಿ ಅಂತ ಜಬರಿಸಿದ್ರು. ಹುಡುಕೊಂತ ಇಡೀ ಊರು ಹುಡುಕಿದ್ರು, ಸಿಗುವಲ್ರು. ಕೊನೆಗೆ ಸಂಜೆ 5ಕ್ಕೆ ಇವ್ರು ಎದ್ದ ಮಕ ತಕೊಂಡು ಹೊರ ಬರೋದಕ್ಕ ಅವ್ರು ಬರೋದು. ಯಪ್ಪ, ನಮ್ ತಪ್ಪಾತ್ರಿ, ಅಪ್ಪವ್ರು ನಿಮ್ಗೆ ಕೇಳಾಕತ್ಯಾರ, ಬರ್ರಿಯಪ್ಪ ಅಂತ ಕೈ ಹಿಡದ ಅತನಿ ಗಚ್ಚಿನ ಮಟ್ಟಕ್ಕೆ ಕರ್ಕೊಂಡ್ ಅವಾಗ ಅಪ್ಪವ್ರು ಮತ್ತೆ ಸಂಜೆ ರಾತ್ರಿ 3 ವೇಳೆ ಅವ್ರು ಶಿವಪೂಜೆಕ್ಕಿತ್ತು. ಸಂಜೆ ಇನ್ನೇನು ಜಾಗಕ್ಕೆ ಹೋಗ್ಬೇಕು, ಅಟೊತ್ತಿಗೆ ಅವ್ರು ಸಿಕ್ಕ ಕರ್ಕೊಂಡ್ಬಂದ್ರು. ಓಹೋ, ಬರ್ಬೇಕು ಯಪ್ಪ, ತಪ್ಪು ತಿಳ್ಕೊಬ್ಯಾಡ್ದ್ರಿ, ಇವರು ಕ್ರಿಯಾನಿಷ್ಠ ಸ್ಥಾನ ಇದು, ಹಂಗಾಗಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರಪ್ಪ, ಅದನ್ನ ಮನಸ್ಸಿಗೆ ಹಚ್ಕೋಬಾರ್ದು. ಅದನ್ನು ಹೇಳಿದ್ರು ಅವ್ರ. ಓಹೋ, ಚಲೋ ಆತ್ರಪ್ಪ, ಚಲೋ ಸಬ್ಬತ್ರ ಸಿಕ್ಕದ್ರು, ಅಲ್ಲೇ ವ್ಯವಸ್ಥೆ ಚಲೋ ಅಲ್ಲೇ ಆಗಿದ್ದು ಇವ್ರ ಮುಂದೆ ಹೇಳೇ ಬಿಟ್ರು. ಅವ್ರಿಗೆಲ್ಲ ಗೊತ್ತಿತ್ತು. ಬಾಳ ವೇಳಾಕ್ ಬಂದ್ರಿ, ನಮ್ಮ ಮಠದಾಗ ಇವತ್ತು ಹೋಳಿಗೆ ಮಾಡಿಸಿವಿಯಪ್ಪ, ಬಾ ಪ್ರಸಾದ ಮಾಡ್ಬಾರ ಅಪ್ಪ, ನಾನು ಆಮೇಲೆ ಉಣ್ತೀನಿ ಅಂದ್ರೆ, ಇಲ್ಲಪ್ಪ, ಆಮೇಲೆ ನಾವು ನಿಮಗ್ ಸಿಗಂಗಿಲ್ಲ, ನಮ್ ಮುಂದೆ ಉಣ್ಬೇಕು ನೀವಂತ ಅತನಿ ಶಿವಗಳು ಕೈ ಹಿಡಿದು ಕರ್ಕೊಂಡೋಗಿ ತಾವೇ ಕುಂದರ್ಸಿ ಎದರಿ ಕುತ್ಕೊಂಡು ಬಿಸಿ ಹೊರಗೆ ಹಂಚಿನ ಮೇಲೆ ತಗದ ತಿನ್ಸಿದ್ರು. ಒಯ್ದಾದವು ಹೊತ್ತಾದವು ಬಿಡುವಲ್ರು. ಸಾಕಪ್ಪ ಅಂದ್ರು ಬಿಡುವಲ್ರು. ಇದೊಂದು ಸ್ವಾಮೀಜಿ ಅಂತ ಹಾಕೋರ ತಿನ್ಸೋರ ತುಪ್ಪ ಹಾಕಿ. ಅಪ್ಪ, ನಿಮ್ ಕೈ ಮುಗಿತೇವ್ರಿ, ಏನು ಸಾಕ್ರಿ ಅಂತ ಮುಫನಪ್ಪನವ್ರು ಅಂದ ಮ್ಯಾಲ, ಆಯ್ತಪ್ಪ ಸಾಂಬಯ್ಯ ಅನ್ನ ತಗೊಂಬ, ಮತ್ತ ಅನ್ನ ಹಾಕಿ ಉಣಿಸಿ ಅಷ್ಟು ಮಾತೃವಾತ್ಸಲ್ಯವನ್ನು ತೋರಿಸಿ, ಸಾಂಬಯ್ಯ ಇವ್ರು ಬಹಳ ಸೂಕ್ಷ್ಮ ಇದ್ದಂಗ ಅದಾರಪ್ಪ, ಇವ್ರು ಬ್ಯಾರೆ ಅದಾರ, ಇವರಿಗೆ ನೆನಪೋಲ್ಯಾಗ ಮಲಗಕ್ ಹಾಸಗನ ಕೆಲ ವ್ಯವಸ್ಥೆ ಮಾಡಂತ ಮಲಗಿಸಿದ್ರು. ಬೆಳಗ್ಗೆ ಅಪ್ಪವ್ರು ಎದ್ದು ಪ್ರಾಪ್ತ ಬೀದಿಗೆ ಅಡ್ಡಾಡಕೊಂತ ಹೊರ ಹೋದ. ಮತ್ತ ಅವ್ರ ಅಕ್ಸಲಿ ಸಮಾಜದವ್ರು ಸಿಕ್ಕ ಕರ್ಕೊಂಡು ಹೋದ್ರಂತ. ಮತ್ತ ಅವ್ರ ಪೂಜೆ ಮಾಡಿ ಸ್ನಾನ ಮಾಡಿಸಿ ಅಲ್ಲೇ ಅವ್ರಿಗೆ ಪ್ರಸಾದ ಮಾಡಿಸಿದ್ರು. ಹೊಳ್ಳಿ ಬಂದು ಕೊಡದ, ಯಾಕಪ್ಪ ನಮ್ಮ ಮೇಲೆ ಸೆಟ್ಕೊಂಡು ಹೋಗಿರೇನ, ನಮ್ಮ ಮಠದಾಗ ಉಣಬಾರ್ದಿತ್ತ, ನಮ್ಮ ಮಠದಾಗ ಸೆಳಕ ಮಾಡಬಾರ್ದನಪ್ಪ, ಹಿಂಗ್ಯಾಕೆ ಮಾಡಿದ್ರಿ, ನಿಮ್ ಮನಸ್ಸಿಗೆ ಹಚ್ಕೋಬೇಡ್ರಿ. ನಿನ್ನೆ ಅವ್ರು 3 ಜನ ಹಂಗ ಮಾಡ್ಯಾರ, ಅವ್ರಿಗೆ ನಿಮ್ ಮಹಿಮಾ ಗೊತ್ತಿಲ್ಲ. ಯಪ್ಪ, ನೀವು ದೊಡ್ಡವರು, ಸಿದ್ಧಾರೂಢಪ್ಪನ ಶಿಷ್ಯರಂದ್ರೆ ಸಣ್ಣವರಲ್ಲ, ಹುಲಿ ಹೊಟ್ಟೆ ಹುಲಿ ಹುಟ್ಟತಾವಪ್ಪ. ನಿಮ್ದು ವಿಹಂಗಮ ಮಾರ್ಗ, ನಮ್ದು ಪಿಪೀಲಿಕಾ ಮಾರ್ಗ. ಅತನಿ ಶಿವಗಳು ಬಾಯಾಗ ಬಂದ ಮಾತಿದು. ವಿಹಂಗಮ ಮಾರ್ಗ ಅಂದ್ರೆ ವೇದಾಂತಿಗಳು ಹೆಂಗಪ್ಪ ಅಂದ್ರ, ಒಂದ್ ಗಿಡದಾಗ ಹಣ್ಣಾಗೈತಿ, ಹಕ್ಕಿ ಹಾರ್ಕೋಂತ ಬಂದು ಸೀದಾ ಹಣ್ಣಿಗೆ ಕುಂತ ಹಣ್ಣು ತಿಂತದ. ಇದು ವೇದಾಂತಿಗಳ ಮಾರ್ಗ. ಪಿಪೀಲಿಕಾ ಮಾರ್ಗ ಅಂದ್ರ ಇರ್ಬಿ ಯಾ ಗಿಡದಾಗ ಹಣ್ಣಾಕತ್ತಿ ಬೇರೆ ಕಡ್ದು ಮೂಸ್ ನೋಡ್ತಕ್ಕಂಥದ್ದು. ಬೇರಿನ ಮ್ಯಾಲ ಇಂತಲ್ಲಿ ಹಣ್ಣು ಐತಂತ ವಾಸನೆ ಮ್ಯಾಲ ಹತ್ಕೊಂಡ್ ಸಾವಕಾಶ ಇದು ಹೆಂಗ ಹಕ್ಕಿ ಹಾರ್ಕೊಂಡ್ ಸೀದಾ ತಿಂತ ಹಂಗಿಲ್ಲದ, ನಿಧಾನಕ್ಕೆ ಏರ್ಕೊಂತ ಹೋಗಿ ಹಣ್ಣು ಮುಟ್ಟತತೆ. ಇದು ಪಿಪೀಲಿಕಾ ಮಾರ್ಗ. ನಮ್ಮ ಬಸವ ತತ್ವ ಐತಲಪ್ಪ, ಇದು ಸಾಮಾನ್ಯ ಜನರು ಸಹಿತ ಎಲ್ಲರಿಗೂ ಇದು ಅನುಕೂಲ ಆಗೋಂಗ ಪಿಪೀಲಿಕಾ ಮಾರ್ಗ ನಿಧಾನಕ್ಕೆ ಏರ್ಕೊಂತ ತುದಿ ಮುಟ್ಟೋದು. ಆದ್ರೆ ನಿಮ್ದು ಅದ್ವೈತಿ ವೇದಾಂತಿಗಳದು ಅಹಂ ಬ್ರಹ್ಮಾಸ್ಮಿ, ನೇರವಾಗಿ ಪರಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತ ರಾಜಯೋಗ ಮಾರ್ಗ ಐತಪ್ಪ ನಿಮ್ದು ಅಂತ ಸಿದ್ಧಾರೂಢರು ಗುಣಗಾನ ಮಾಡಿದ್ರು ಅತನಿ ಶಿವಯೋಗಿಗಳು. ಮಾತುಕತೆ ಮುಗಿಯೋ ವೇಳಕ್ಕ, ಸಾಂಬಯ್ಯ ಬಾಯಿಲಿ, ಅಪ್ಪುಗಳು ಬಹುಶಃ ಇವತ್ತಷ್ಟ ಇರ್ತಾರೆ, ನಾಳೆ ಬೆಳಗ್ಗೆ ಇವ್ರು ಇರಾಕಿಲ್ಲ, ಈಗ ಇವ್ರಿಗೆ ಆಶೀರ್ವಾದ ಕೊಟ್ಟು ಬಿಡೋನ್ಪ, ಒಂದ್ ಇಬತ್ತಿ ಗಟ್ಟಿ ತಗೊಂಬ, ಒಂದ್ ಫೋಟೋ ತಗೊಂಬ, ಚಲೋ ಒಂದು ರುದ್ರಾಕ್ಷಿ ತಗೊಂಬ ಅಂತ ತರಿಸಿ ಆಶೀರ್ವಾದ ಮಾಡಿ ಹರಸಿ, ಬಹಳ ಸಂತೋಷ ಆತ್ಪ ನೀವು ಬಂದಿದ್ದು ಅಂತ ಅವಾಗನೇ ರಾತ್ರಿನೇ ಅಪ್ಪಣೆ ಕೊಟ್ಟು ಬಿಟ್ರು. ಇದು ಮುಪ್ಪಿನಾರಜ್ಜೋರ್ ಬಾಯಾಗ ಬಂದ ಮಾತು.
ನಾನು ವೇದಾಂತಿಗಳ ಹಾಗೂ ಸಿದ್ಧಾಂತಿಗಳ ಸಮರಸವಾದಂಥದ್ದನ್ನ ನನ್ನ ಕಣ್ಣಾರೆ ನೋಡಿದಂತ ಕ್ಷೇತ್ರ ಯಾವ್ದಾರ ಇದ್ರೆ ಅದು ಅಥಣಿ, ಅದು ಮುರುಗೇಂದ್ರ ಶಿವಗಳು ಅಂತ ಜೀವನ್ಮುಕ್ತರು ದುರ್ಲಭ ಅಂತ ಅವರು ಗುಣಗಾನ ಮಾಡ್ತಿದ್ರು. ಇವತ್ತಿಗೂ ಐರಣಿ ಮಠದೊಳಗ ಅಪ್ಪುಗಳು ಕೊಟ್ಟಂತ ಆ ಫೋಟೋ ಇವತ್ತಿಗೂ ಅದನ್ನ ಕಾದಿಟ್ಟುಕೊಂಡಾರ. ಅಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ಯಾರದಾರ ಅವ್ರ ಹತ್ರ ಎಲ್ಲ ಹೊಕ್ಕಿದ್ರು, ಆಶೀರ್ವಾದ ತಗೊಂಡ್ ಬರ್ತಿದ್ರು. ಮುಪ್ಪಿನಪ್ಪನವರಿಗೆ ದೊಡ್ಡ ದೊಡ್ಡ ಮಹಾತ್ಮರ ಆಶೀರ್ವಾದ ಆಗಿ ಚಳಗುರ್ಕಿ ಅರಿತಾತ ರೋಡ್ರ ಕಡೆ ಹೋಗ್ಬೇಕಂತ ಮನಸ್ಸಿನ ಅನ್ಕೊಂಡ್ರಂತ. ಅಟತ್ತಿಗೆ ಅಲ್ಲೇ ಮಗ್ಲಿ ಕರೂರಿನ ಮಲಕರೆಡ್ಡಿ ಅಂತ ಒಬ್ಬ ಭಕ್ತ ದರ್ಶನಕ್ಕೆ ಬಂದ. ಬಾಳ್ ಚಲೋ ಆತ್ಪ ಬಂದಿ, ನನ್ ಕೂಡ ಬಳ್ಳಾರಿಗೆ ಬರ್ತೀಯನು, ಚಳಗುರ್ಕಿಗೆ ಎರಿತಾತದ ದರ್ಶನಕ್ಕೆ ಹೋಗೋಣ ಅಂತ ಕರೆದ್ರು. ಅವನಿಗೆ ದೊಡ್ಡ ಸಂತೋಷ. ಎರಿತಾತ ಅಂದ್ರ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ ನೀವು. ಅವ್ರು ಹೆಂಗ್ ಸಿಕ್ಕರಪ್ಪ ನಮ್ಮ ಜನಕ್ಕಂದ್ರ, ಚಳಗುರ್ಕಿಗೆ ಹಳ್ಳ ಹರಿತಿತ್ತು, ಹಳ್ಳದ ದಂಡಿಗೆ ಪ್ರವಾಹ ಬಂದು ಮರ ಬಿತ್ತು ಉಳ್ಕೊಂಡು. ದೊಡ್ಡ ಮರ, 70 ವರ್ಷದ ಮರ ಉಳ್ಕೊಂಡ್ ಬಿತ್ತಂತ. ಅದು ಬುಡಕ್ಕೆ ಮ್ಯಾಲ ಮಾಡಿ ಬಿದ್ದಾಗ ಇವ್ರ ತಲೆಯಾಗಿನ ಜಡಿ ಕಾಣಕತ್ತಂತ. ಅಯ್ಯೋ ಇಲ್ಲಿ ಯಾರ್ದು ಜಡಿ ಕಾಣಕತ್ತಂತ ಹಡ್ಡಿ ನೋಡೋದ್ರೊಳಗ ಮಹಾತ್ಮರು ಆ ಗಿಡದ ಬುಡದಾಗ ಸಿಕ್ಕರು. ನೀವು ವಿಚಾರ ಮಾಡ್ರಿ, 70 ವರ್ಷದ ಗಿಡ ಅವ್ರ ಮ್ಯಾಲ ಬೆಳೆದ ಎಷ್ಟು ದಿನ ಆಗಿರ್ಬೇಕು. ಭೂಮಿ ಒಳಗ ಅಲ್ಲಿ ತನ ಆನಂದವಾಗಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಾಗಿದ್ರಂದ್ರ ಅವ್ರು ಸಾಮಾನ್ಯ ಮಹಾತ್ಮರ. ಚಳವಳಿಕೆ ಎರಿತಾತ, ಅವ್ರಿಗೆ ಹೆಸರು ಎಲ್ಲೈತ್ ನೋಡಿ, ಎರಿತಾತ. ಎರಿತಾತ ಅಂದ್ರೆ ಹುಚ್ಚ ತಾತ ಅಂತ ಆ ಆಂಧ್ರ ಭಾಷೆ ಒಳಗ. ಯಾಕಂದ್ರೆ ಅವ್ರು ಹುಚ್ಚದಂಗ ಇರ್ತಿದ್ರು, ನೆಟ್ಟಗ ಮಾತಾಡ್ತಿದ್ದಿಲ್ಲ, ಚೀರೋದು ಕೂಗೋದು ಒಮ್ಮೊಮ್ಮೆ ಚಲೋ ಇರ್ತಿದ್ರು, ಒಮ್ಮೆ ಹುಚ್ಚು ಮಾಡ್ದಂಗ ಮಾಡ್ತಿದ್ರು. ಎರಿತಾತ ಅಂತ ಸಿದ್ಧಾರೂಢರು ಅವ್ರನ್ನ ಗುಣಗಾನ ಮಾಡಿದ್ರು, ಅವ್ರು ನಿಜವಾದ ಜೀವನ್ ಮುಕ್ತರಂತ. ಈ ಮಲಕರೆಡ್ಡಿ ಕರ್ಕೊಂಡು ದರ್ಶನಕ್ಕೆ ಬಂದ್ರು. ಅಷ್ಟೊತ್ತಿಗೆ ಅಲ್ಲೇ ರಾತ್ರಿ ಆಗಿತ್ತು, ಮಕ್ಕೊಂಡಿದ್ರಿ ಇವ್ರು. ಬೆಳಗ್ಗೆ ದರ್ಶನ ಮಾಡೋಣಂತ ಮಕ್ಕೊಂಡ್ರು. ಬೆಳಗ್ಗೆ ಜಳಕ ಶಿವಪೂಜೆ ಮಾಡ್ಕೊಂಡು ಬಿಡದ ಮಲಕರೆಡ್ಡಿ ಒಂದಿಟ್ಟು ಸಂತಿ ಕಟ್ಕೊಂಡ್ ಬಂದಿದ್ದವ. ಅನ್ನ ಒಂದಿಟ್ಟು ಬೆಳೆ ಸಾರು ತಯಾರು ಮಾಡಿ ಮುಪ್ಪಿನಪ್ಪನವರಿಗೆ ಪ್ರಸಾದಕ್ಕೆ ಹಚ್ಚಿಕೊಟ್ಟ. ಮುಪ್ಪಿನಾರಜ್ಜರು ಈ ಪ್ರಸಾದ ನಾನೇ ತಿನ್ನೋದು ಬೇಡ, ಅಪ್ಪೋರಿಗೆ ಉಳಿಸಿ ಅವರು ಬಿಟ್ರಂದ್ರ ಆ ಪ್ರಸಾದನ ತಿನ್ಬೇಕಂತ ಹೇಳಿ ಆ ಎಡಿತಾಟ ತಗೊಂಡ ಎರಿತಾತನ ಕಡೆಗೆ ಬಂದ್ರಂತ. ಬಸಮ್ಮ ಅಂತ ಮುದುಕಿ ಅವ್ರು ಸೇವಾ ಮಾಡ್ತಿತ್ತು. ಅವರ ಅಜ್ಜರಿಗೆ ಇದನ್ನ ಉಣಿಸ್ಬೇಕ್ರಿ ಅಂದ ಕೂಡ್ಲೆ, ಏ ಮುದಕ ಆಗಲೇ ಬ್ಯಾಳಿ ಸಾರು ಬೇಕು, ಬಿಸಿ ಅನ್ನ ಬೇಕಂತಿದ್ ನೋಡು, ತಂದಾರ ನೋಡು, ತಿನ್ನಂದ್ರ ಮುದುಕಿ. ಅಜ್ಜ ಬಾಳ ಚಲೋ ಆತು ಕೊಡಪ್ಪ ಅಂತ ಹೇಳಿ ಎಡಗೈ ಚಾಚಿದ್ರಂತವ್ರು. ಇವ್ರ ತಲೆಯಾಗ ಏನಿತ್ತು, ಬಲಗೈಯಾಗ ಉಣ್ತಾರ, ಬಲಗೈ ಚಾಚಲಿ ಅಂತ ಇವ್ರು. ಬಸವನ್ ತಾಯಿ ಅಂದ್ಲು, ಎಡಗೈಯನ್ ಬಲಗೈಯನ್ ಅವ್ನು ಇರವ ಹಂಗವ, ಸುಮ್ ಹಾಕಿ ನೀನ್ ಅವ್ನ ಕೈಯಾಗ ಹಾಕಂತ ಅಂದ್ಲು. ಒಂದು ತುತ್ತು ಹಾಕಿದ್ರು, ತಾತ ತಿಂದ. ಮತ್ತೊಂದು ತುತ್ತು ಹಾಕಂತ ಸೊನ್ನೆ ಮಾಡಿದ್ಲು ಮುದುಕಿ, ಮತ್ ಹಾಕಿದ್ರು, ತಾತ ತಿಂದ. ಎರಡೋ ತಿತ್ತು ತಿಂದ, ನನಗೆ ಸಾಕಯ್ಯ, ಏನು ನೀವು ಊಟ ಮಾಡಯ್ಯ ಅಂದ ಅಜ್ಜ. ಅಂದ ಕೂಡ್ಲೆ ಆಗ ಬಸಮ್ಮ ಸೊನ್ನೆ ಮಾಡಿದ್ರು. ಹಂಗಂತ ಮತ್ತೊಂದು ತುತ್ತು ಹಾಕಿ ತಿಂತಾನಂತ ಅಂದ ಕೂಡ್ಲೆ ಮತ್ ಒತ್ತಾಯ ಮಾಡಿ ಮತ್ತೊಂದು ತುತ್ತು ಅನ್ನ ಹಾಕಿದ್ರು ಅಜ್ಜರು. ಅದನ್ನ ಬಾಯ ಹಾಕೊಂಡು ತಾತ ಖರೆ ಪುರ್ ಅಂತ ಉಗುಳಿ ಬಿಟ್ಟು ತಾಟ್ನ್ಯಾಗ. ಅವಾಗ ಅಜ್ಜಗಿಷ್ಟು ಸಂತೋಷ ಆಯ್ತು. ಹುಡುಕಂತ ಹೋದ್ರ ಮಹಾತ್ಮರ ಪ್ರಸಾದ ಸಿಗಂಗಿಲ್ಲ, ನನಗೆ ಪ್ರಸಾದ ಸಿದ್ಧಿ ಆತಪ್ಪ ಅಂತ ಆನಂದದಿಂದ ಆ ತಾಟಿನ ಒಳಗಿದ್ದಂತ ಪ್ರತಿಯೊಂದು ಅಗಳನ್ನು ದೇವತ್ತಿನ ಪ್ರಸಾದ ಸೇವನ ಮಾಡಿದ್ರು. ಇದನ್ನ ಮಲಕರೆಡ್ಡಿ ನೋಡಿದ. ಇವ ಅಜ್ಜ ಬೆರಕೆದಾನ, ಉಣಿಸ್ ಪ್ರಸಾದ ತಗೊಂಡ, ನಾನು ಉಣಿಸ್ಬೇಕು ಎರಿತಾತಗಂತ ಅಲ್ಲಿ ಇದ್ದವ್ರು ಕೂಡ ವಿಚಾರ ಮಾಡಿದ್ನಂತ. ಅಜ್ಜಗೆ ಯಾಕರ ಮ್ಯಾಲ ಜೀವ, ಏನ್ ಬಾಳ ಇಷ್ಟಪಡ್ತಾನ, ಇಲ್ಲ ಅಜ್ಜಗ್ ಹೆಸರು ಬ್ಯಾಳಿ ಒಡಿ ಅಂದ್ರ ಬಾಳ ಪ್ರೀತಿ ಅಂತ ಯಾರು ಅಂದ್ರು. ಇವ್ ಹೆಸರು ಬ್ಯಾಳಿ ನೆನಸೆ ಇಟ್ಟ, ಸಂಜಿಗ್ ಅಂದ್ರ ಒಡಿ ತಯಾರು ಮಾಡಿ ಬಿಸಿ ಬಿಸಿ ಒಡಿ ತಗೊಂಡ ಅಜ್ಜಗ್ ತಿನ್ಸಕಂತ ಹೋದ. ಬಸಮ್ಮ ಒಡಿ ತಂದಾರ ನೋಡಂದ್ಲ, ನಮಗ ಬ್ಯಾಡಯ್ಯ ಅಂದ್ರು. ಅಪ್ಪ ಹಂಗ ಅನ್ಬೇಡ್ರಿಪ್ಪ, ನಿಮ್ ಸಲುವಾಗಿ ಬಿಸಿ ಬಿಸಿ ತಂದೆ ಒಂದ ತಿನ್ನಪ್ಪ ಅಂತ ನಮಗ ಬ್ಯಾಡಯ್ಯ ನಮಗ ಬ್ಯಾಡಯ್ಯ ಅಂತ ಚಿರ ಕತ್ತು ಬಿಟ್ಟ ಅಜ್ಜ. ಅಂದ್ರ ಅವ ಒಂದ್ ಮೂಡ್ ಬಂದಂಗವ
ಹುಚ್ಚರ್ಗತ್ತೆ ಚೀರಾಕತ್ತ ಮಗ್ಲಾಗಿದ್ದ ಮಂದಿ ಎಲ್ಲ ಬಂದು ಹಿಂದಕ್ಕೆ ಜಗ್ಗಿದ್ರು ಯಪ್ಪ ಸರಿ ಅವ್ನು ಬ್ಯಾಡ ಅಂದ್ರೆ ಮುಗ್ದ ಹೋಗ್ತ ಅವ್ನು ಮತ್ ಮುಟ್ಟಂಗಿಲ್ಲ. ಇವ್ನಿಗೆ ಎಷ್ಟು ನಿರಾಶೆ ಆಗ್ತಂದ್ರೆ ಅವ ಉಣಿಸಿದ್ರ ತಿಂದ, ನಾ ತಿನ್ಸಕ್ ಹೋದ್ರ ಬ್ಯಾಡ ಅಂದ ಮನಸ್ಸಿಗೆ ಕೆಟ್ಟ ಉಣ್ಲಂಗ್ ಮಕ್ಕೊಂದೇವು ಮಲಕ ರೆಡ್ಡಿ. ಮಧ್ಯರಾತ್ರಿ ಎದ್ದಾನ ಅಜ್ಜ, ಇವ್ರ ಅಲ್ಲೇ ಮಗ್ಲ ಕೊಲೆ ಮಕ್ಕೊಂಡಿದ್ರು. ಒದರಾಕತ್ ಮಧ್ಯರಾತ್ರಿ ಎದ್ದು ನನಗೆ ಒಡಿಬೇಕು, ನನಗೆ ಬಾಳೆಹಣ್ಣು ಬೇಕು, ನನಗೆ ಒಡಿಬೇಕು, ಬಾಳೆಹಣ್ಣು ಬೇಕು ಒದರಕತ್ತ. ಅವಾಗ ಬಸಮ್ಮ ಒದರಿದ್ಲು, ಎಲ್ಲಿ ಹೋದ್ರ್ಯೋ ಒಡಿ ತಗೊಂಬರ್ರಿಯೋ ಬೇಡಾಕತ್ತೇನ ಅಜ್ಜ ಅಂತ ಕೂಗಿದ್ದು ಮುಪ್ಪಿನಾರೆ ಅಜ್ಜ ಕೇಳಿಸ್ತಂತ. ಇವ್ ಬರ್ಗಿ ಹೊಡಿಯಾಕತ್ತಿದ್ ಹೆಸರಿಲ್ಲ, ಹೊಡ್ಕೊಂತ ಬಂದ್ರು. ಯಾಕಂದ್ರು ಅವ್ನು ಒಡಿ ಬೇಡಾಕತ್ತೇನ್ ಕೊಡ್ರಪ್ಪ ಅಂದ್. ಇವ್ ಬಂದ್ ಎಲ್ಲ ಹುಡುಕಿದ್ರು ಸಿಗೋದು ಎಬ್ಸಿದ್ರು. ಇವ್ ಹೇಳುವಲ್ಲ ಯಾವಾಗ ಸಿಗೋದು ಒಂದ್ ಹಣ್ಣರ ಬೇಡಾಕತ್ತೆ, ಹಣ್ಣರ ತರಿ ಬಾಳೆಹಣ್ಣು ಅಂದ ಕೂಡ್ಲೆ ಎರಡು ಹಣ್ಣಿಗಿದ್ದು ಅವ್ರ ಹತ್ರ ಓಡಿ ಹೋಗಿ ಅಂಗಡಿಯವನ್ ಎಬ್ಸಿ ಮಧ್ಯರಾತ್ರಿ 2 ಬಾಳೆಹಣ್ಣು ತಂದ ಸುಲದ ಅಜ್ಜನ ಕೈಯಾಗಿಟ್ರಿ. ಒಂದೊಂದ ಮುಕ್ಕಿಗ 2 ಬಾಳೆಹಣ್ಣು ಮುಗಿಸಿಬಿಟ್ಟ ಅಜ್ಜ. ಆಮ್ಯಾಲ ಇವನಿಗೆ ಎಚ್ಚರಾಗಿ ಸುದ್ದಿ ಗೊತ್ತಾಗಿ ಆ ಅಂದಿಗೆ ಮ್ಯಾಲ ಇಟ್ಟದು ಒಡಿ ತಗೊಂಡು ಬಂದಿವ ಮಲಕ ರೆಡ್ಡಿ. ಇವನ್ ನೋಡೋಣ ಮತ್ತ ಅಜ್ಜ ನಮಗೆ ಬೇಡಯ್ಯ ಒದರಾಕತ್ತ ಮಂದಿ ಎಬ್ಸಿ ಹಾಕೊಂಡು ಹೋದ್ರು. ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರೆ ಮಹಾತ್ಮರು ಎಲ್ಲರ ಕೈಯಿಂದನೂ ಪ್ರಸಾದ ಉಣ್ತಾರಂತಿಲ್ಲ. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನು ಒಲ್ಲೆಯಯ್ಯ ನೀನು. ಯಾರ ಅಂತರಂಗ ಶುದ್ಧ ಇರ್ತತೋ ಅವರಿಂದ ಮಾತ್ರ ನೈವೇದ್ಯ ಸ್ವೀಕಾರ ಮಾಡ್ತಾರ ಮಹಾತ್ಮರು. ಮಹಾತ್ಮರ ಆಶೀರ್ವಾದ, ಅನಂತ ಮಹಾತ್ಮರ ಆಶೀರ್ವಾದ ಆಗೈತಿ ಮುಪ್ಪಿನಾರಜ್ಜವರಿಗೆ. ಸಂಚಾರ ಮಾಡ್ತಾ ಮಾಡ್ತಾ ಒಂದ್ ಪಂಡ್ರಾಪುರಕ್ಕೆ ಹೋದ್ರಂತ. ಪಂಡ್ರಾಪುರ ಒಳಗ ಕೈಕಡಿ ಮಹಾರಾಜರಂತ ಹೇಳಿದಾರ. ಭಕ್ತ ಬಂದೇ ಕರ್ಕೊಂಡು ಹೋಗಿದ್ರು. ಎಂತಾತು ಕಟ್ಟ್ಯಾರ ಗುಡಿ ಅಂದ್ರ ಎಲ್ಲಿ ಹೋಗಿ ಎಲ್ಲಿ ಹೊರ ಬರ್ತೇವೆ ಅನ್ನೋದು ಗೊತ್ತಾಗಂಗಿಲ್ಲ ಅಂತ ಅದ್ಭುತ ಕಟ್ಟಡ ಮಾಡಿದಾರ. ಅವರು ಮುಂಗೈಗೆ ಒಂದು ಬಿಳೆ ಅರಿವಿ ಕಟ್ಕೊಂಡಿದ್ರು, ಕೈಪಾ ಮ್ಯಾಲ ಕುಂತಿದ್ರಂತ. ಬರೇ ಒಂದ್ ತಟ್ಟಿನ ಮ್ಯಾಲ ತಟ್ಟಿನ ಚೀಲ ಇರ್ತಾವ ಅದ್ರ ಮ್ಯಾಲ ಕುಂತಿದ್ರಂತ. ಮುಪ್ಪಿನಾರಿಯವ್ರು ಹೋದ ಕೂಡಲೇ ಎಷ್ಟು ಪ್ರೇಮದಿಂದ ಎದ್ದು ಒಪ್ಪಿಕೊಂಡ್ರಂದ್ರ ಅಂತ ಮಹಾತ್ಮರು ಅವ್ರ ಮುಂದೆ ಅವರಿಗೂ ಒಂದು ತಟ್ಟಿನ ಚೀಲ ಹಾಕಿದ್ರ. ವಿನಯವಾರಿದಿಗಳಾದ ಮುಪ್ಪಿನಾರಿಯರು ತಟ್ಟಿನ ಚೀಲ ಮೇಲೆ ಕುಂದಿರ್ಲಿಲ್ಲ. ದೊಡ್ಡವ್ರ ಮುಂದ ಅವ್ರು ಸಮ ಕುಂದಿರಬಾರ್ದಂತ ನೆಲದ ಮೇಲೆ ಕುಂತ್ರಂತ. ಅವರಿಗೆ ಮರಾಠಿ, ಇವ್ರ ಕನ್ನಡ ಹೆಂಗ ಮಾತಾಡ್ಬೇಕು ಭಾಷೆ. ಇವರು ಮೌನದಿಂದ ಸೊನ್ನೆ ಮಾಡಕ್ ಅವರು ಮೌನದಿಂದ ಸೊನ್ನೆ ಎಷ್ಟೊತ್ತು ಮಾಡ್ತಾರ್ರಿ. ಬಾಳ ಮಾಡಿ 1 ನಿಮಿಷ 5 ನಿಮಿಷ, ಬಾಳ ಮಾಡಿ 10 ನಿಮಿಷ, 1-2 ನಿಮಿಷ ಅಲ್ಲ 2 ತಾಸು ಮೌನ ಸಂಭಾಷಣೆ ನಡೆಯಕತ್ತ. ಅವರಿಗೂ ಇವರಿಗೂ ಇಬ್ರು ಆನಂದವೋ ಆನಂದ, ನಗುತ್ತಿದ್ರು. ಬರೇ ಸಂಭಾಷಣೆ, ಮೂಕ ಸಂಭಾಷಣೆ. ಅವ್ರ ಮಹತ್ವ ಅವ್ರಿಗೆ ಗೊತ್ತು, ಅವ್ರ ಮಹತ್ವ. ಭಾಷೆ ಬೇಕಾಗಿಲ್ಲ ಜ್ಞಾನಿ ಮಾತಾಡಕ. ಇಬ್ರು ಆನಂದವೋ ಆನಂದ ಅನುಭವಿಸ್ತಿದ್ರು. ಮುಪ್ಪಿನಾರ್ಯರ ಸ್ಥಿತಿ ಹಿಂಗಿತ್ತು. ಸಾರ ಯತಿಗಳ ಹೃದಯ ಗೆಲ್ದನೆ. ಅವರು ಸ್ತೋತ್ರದೊಳಗೆ ಬರ್ತದೆ. ಅನೇಕ ಮಹಾತ್ಮರು ಹೃದಯ ಗೆದ್ದವನು ಮುಪ್ಪಿನಪ್ಪ. ಅಪ್ಪ ಅವರು ಸಪ್ತಾಹ ಪ್ರಾರಂಭ ಮಾಡಕ ಸಿದ್ಧಾರೂಢರ ಅಪ್ಪಣೆ ಕೊಟ್ಟಿದ್ರು. 1928ನೇ ಇಸ್ವಿ ಪ್ರಪ್ರಥಮ ಮುಪ್ಪಿನಾರಜ್ಜನ ಸಪ್ತಾಹ ಐರಣಿ ಮಠದಾಗ. ಏನು ಇದ್ದಿದ್ದಿಲ್ಲ ಅವಾಗ ಮಠದಾಗ, ಬಾಂಡೆ ಸಹಿತ ಇದ್ದಿಲ್ಲ. ಸಿದ್ಧಾರೂಢಜ್ಜನ ಮಠದಿಂದ ದೊಡ್ಡ ದೊಡ್ಡ ಸಾರಿನ ಕೊಳಗ ಗಂಗಾಳ ಸಿದ್ಧಾರೂಢ ಮಠದಿಂದ ಕಳಿಸಿದವು. ಇವತ್ತಿಗೂ ಅದಾವ. ಸಿದ್ಧಾರೂಢರೇ ಕೊಟ್ಟು ಕಳಿಸಿದ್ರು ಬಾಂಡೆ. ಅಪ್ಪ ಬಾಂಡೆ ಆಟ ತಗೊಂಡ್ರು ಮಾಡೋರು ಬೇಕಲ್ಲ ಅಂದ್ರು. ಮಾಡೋರ್ನು ಕಳಿಸಿದ್ರು. 4 ಮಂದಿ ಶರಣಮ್ಮಗಳು ಅಕ್ಕಳು ಕೊಟ್ಟು ಶರಣರನ್ನ ಜೋಟಿ ಮಾಡಿ ಕಳಿಸಿದ್ರು. ಹೋಗ್ರಪ್ಪ ಅಲ್ಲಿ ಸಪ್ತಾಹ ಮಾಡಿ ಬರ್ರಿ ಅಂತ. ದೊಡ್ಡ ಪ್ರಮಾಣ ಸಪ್ತಾಹ ಯೋಜನೆ ತಯಾರಾಯ್ತು. ಆದ್ರ ಜನ ವಿಪರೀತ ಕೂಡತೈತಿ. ಭಿಕ್ಷಾ ನೋಡಿದ್ರೆ ಅದಕ್ಕೆ ತಕ್ಕಂಗ ಕಾಳು ಗಾಳಿ ಕೂಡಿಲ್ಲ. ಇವರಿಗೆ ಯದಿ ಅಂಜಿಕೆ ಬಂತು. ಹಳ್ಳಿ ಸಿದ್ಧಾರೂಢ ಹತ್ರ ಬಂದು ಪಾಡು ಹಿಡಿದ್ರಂತೆಪ್ಪ, ಮಾಡಂತ ಅಪ್ಪಣೆ ಕೊಟ್ಟಿ ಧನಧಾನ್ಯದ ಪರಿ ತೆಗೆದಪ್ಪ, ನಾ ಹೆಂಗ್ ಮಾಡ್ಲಿ ಅಂದಾಗ ಸಿದ್ಧಾರೂಢಪ್ಪರು ಅಂದ್ರಂತ, ಕೊರೆ ತೆಗೆದ ನಿನಗೆ. ಕೈಲಾಸ ಮಂಟಪದಾಗ ಕುಂತಿದ್ರು ಸಿದ್ಧಾರೂಢರು. 100 ಮಂದಿ ಸಾಧುರು ಕುಂತಿದ್ರು ಸಿದ್ಧಾರೂಢ ಸುತ್ರಿಗೂ. ಮುಕ್ನಪ್ಪ ಹೋಗು, ಪ್ರತಿಯೊಬ್ಬ ಸಾಧುಗ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ, ನಿನ್ ಜನ್ಮದಾಗ ಏನು ಕೊರತೆ ಬರಂಗಿಲ್ಲ ಅಂತ. ಅವ್ರು ನೋಡಿದ್ರೆ ತನ್ನ ಸಮಾನ ಪದವಿ ಉಳ್ಳವರನ್ನ
ಸಾದಾ ಸೀದಾ ಸಂತಿ ಸಾಧುಗಳು ಸತಿ ಕಾಲಿಗೆ ಬೀಳಕ್ ಹಚ್ಚಿದ್ರು ಸಿದ್ಧಾರೂಢರು. ಎಲ್ಲರೂ ಕಾಲಿಗೆ ಬೀಳು, ಶರಬಡ್ಡು ಬೇಡು, ಆಶೀರ್ವಾದ ಮಾಡ್ತಾರ. ನಿನ್ ಜೋಳಿಗೆ ತುಂಬತತಿ ಅಂತ ಆಶೀರ್ವಾದ ಮಾಡಕ್ ಕಳಿಸಿದ್ರ ಪ್ರತಿಯೊಬ್ಬ ಸಾಧು ಹಿಂದ ಮುಂದೆ ನೋಡ್ಲಂಗ್ ಹೋಗಿ ಉದ್ದುದ್ದಕ್ಕೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಕತ್ರು. ನಮಸ್ಕಾರ ಮಾಡುವಾಗ ಕುಲು 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 ನಗ್ತಿದ್ರಂತ ಸಿದ್ಧಾರೂಢರು. ಯಾಕ? ಅವನ್ ಮನಸ್ಸು ಮಾಡಿದ್ರೆ ಒಬ್ಬನ ಆಶೀರ್ವಾದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಿದ್ಧಾರೂಢಪ್ಪ ಒಬ್ಬನ ಆಶೀರ್ವಾದ ಮಾಡಿದ್ರೆ ಸಾಕಾಯ್ತು. ಆದರೆ ವಿನಯ ಬರ್ಲಿ, ಎಲ್ಲ ಸಾಧುಗಳೊಳಗೂ ನನ್ನನ್ನೇ ಇವನು ಕಾಣಲಿ ನನ್ನ ಶಿಷ್ಯ ಅಂತ ಪ್ರತಿಯೊಬ್ಬರ ಕಾಲಿಗೆ ಬೀಳಕ್ ಹಚ್ಚಿದ್ರು. ಆಮ್ಯಾಲ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ರಂತ. ಅಪ್ಪನ ಬಾಯಿಂದ ಆಶೀರ್ವಾದ ವಾಣಿ ಬಂತು. ನೋಡಪ್ಪ, ಒಂದಲ್ಲ ಎರಡಲ್ಲ 10-20 ಮಂದಿ ನಿನ್ನ ಮಠದಾಗ ಉಂಡ್ರು, ನಿನ್ನ ಮಠದಾಗ ಎಂದೂ ಅನ್ನಕ್ಕೆ ಕೊರತೆ ಬರಂಗಿಲ್ಲ, ಹೋಗಂತ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ಇವತ್ತಿನ ತನ ನಿರಂತರ ಅನ್ನದಾಸ ಹೊಂದಿರುವಂತ ಕ್ಷೇತ್ರ ಐರಣಿ ಹೊಳೆ ಮಠ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇತ್ತು. ಸಿದ್ಧಾರೂಢಪ್ಪ ಕುಂತು ಹೋದ ಕುರು ಇತ್ತು. ಅಜ್ಜವರೇ ಹೇಳಿದ್ರು, ಅಲ್ಲಿ ಮಲ್ಲಿಕಾರ್ಜುನ್ ಬೆಟ್ಟ ಅಂತ ಐತಿ, ಐರಣಿ ಮಠದಿಂದ 5 ಕಿಲೋಮೀಟರ್ ದೂರ ಕಡಾ ಗುಡ್ಡ, ಎತ್ತಿ ಹತ್ತಿರದ ಗುಡ್ಡ. ಸಿದ್ಧಾರೂಢರು ಒಮ್ಮೆ ಹೇಳಿದ್ರಂತ, ನಾ ಸಂಚಾರ ಮಾಡುವಾಗ ಮಲ್ಲಿಕಾರ್ಜುನ್ ಬೆಟ್ಟದ ಮ್ಯಾಲ ಇಂಥ ಬಂಡಿ, ಅಲ್ಲಿ ಕೊಟ್ರೇಶ್ವರನ್ ಗುಡಿ ಐತಿ, ಅದ್ರ ಹಿಂದ್ ಮಲ್ಲಿಕಾರ್ಜುನ್ ಗುಡಿ, ಅದ್ರ ಹಿಂದ 200 ಫೂಟ್ ಅಂತರದಾಗ ಒಂದು ಬಂಡಿಕಲ್ ಐತಪ್ಪ. ಅಲ್ಲಿ 3 ದಿನ ನಾ ಬಂಡಿಕಲ್ ಮ್ಯಾಗ ಕುಂತ ಧ್ಯಾನ ಮಾಡಿದ್ದೆ ಅಂತ ಸಿದ್ಧಾರೂಢರು ಅದನ್ನ ನೆನಪು ಮಾಡಿದ್ರಂತ ಅಜ್ಜಗ. ಅವ್ರು ಹೋದ ಮ್ಯಾಲ, ಸಿದ್ಧಾರೂಢಪ್ಪರು ದೇಹ ಬಿಟ್ಟ ಮ್ಯಾಲ ಅಜ್ಜ ಕುಂತು ಹೋದ ಕಲ್ಲಿಗೆ ಒಂದು ಅವ್ರು ಸ್ಮಾರಕ ಮಾಡ್ಬೇಕು ನಾನಂತ ಇವ್ರು ತಲೆಯಾಗ ಬಂತು. ಅದು ಸಾದಾ ಸೀದಾ ಮಣ್ಣಿನ ಕಟ್ಟಡ ಮಾಡಂಗಿಲ್ಲ, ಕಲ್ಲಿಂದ ಕಟ್ಟಬೇಕು, ಶಾಶ್ವತ 100 ವರ್ಷ, ಅದಕ್ಕೆ ಏನ್ ಧಕ್ಕೆ ಆಗಬಾರ್ದು. ಜನ ಅಂದ್ರು, ಅಲ್ಲಪ್ಪ ಹಂಗ ಹತ್ತೋದ ಕಠಿಣ ಐತ ಗುಡ್ಡನ, ಕಡಾ ಗುಡ್ಡ, ಕಲ್ಲು ಹೆಂಗ ಏರ್ಸವ ಅಂದ್ರು. ಅದು ನನಗೆ ಗೊತ್ತಿಲ್ಲ, ಮಾಡುವುದಂದ್ರೆ ಮಾಡುವುದು. ಚಳಗೇರಿ ಅಂತ ಅಲ್ಲೇ ಮೊದಲಿಗರು ಆ ಚಳಗೇರಿ ಭಕ್ತರನ್ನ ಕೂಡಿಸಿ ಅಪ್ಪಣೆ ಮಾಡಿದ್ರು, ಸಿದ್ಧರ ಸ್ಥಾನವನ್ನ ಬೆಟ್ಟದ ಮೇಲೆ ಮಾಡ್ಲಿಕ್ಕೆ ಬೇಕು. ಹಗಲಿ ಹೊತ್ತು ಎತ್ತ ಅಂಜುತ್ತಾವ ಅದನ್ನ ಏರಾಕ ಚಕಡಿ ತಗೊಂಡು ಹೆಂಗ್ ಮಾಡ್ಬೇಕು? ಮೊದಲು ಚಕಡಿಗೆ ದಾರಿ ಮಾಡಿಕೊಂಡ್ರು, ಹಗಲಿ ಅಂಜುತ್ತವಂತ ರಾತ್ರಿ ಹೂಡಿ ಹೂಡಿ ಚಕಡಿಗೆ ಎಳ್ಸಾಕತ್ರ. ಸಾದಾ ಸೀದಾ ಕಲ್ ಹೆಂಗೋ ಗುದ್ದಾಡಿ ಎಬ್ಸಿದ್ರು. ಗುಡಿ ಮುಂದ ಒಂದು ದೊಡ್ಡದ ದೀಪಮಾಲಿ ಕಂಬ, ಒಂದ ಕಂಬ ಸುಮಾರು 22 ಫೂಟ್ ಎತ್ತರ ಇರುವಂತ ದೊಡ್ಡ ದೀಪಮಾಲಿ ಕಂಬ. ಅದನ್ನ ಜಗ್ಗಾಕ್ ಹತ್ತಿದ್ವು. ಒಂದ್ ಅರ್ಧ ದಾರಿಗೆ ಬಂದು ಎಲ್ಲ ಎತ್ತ ನೆಲಕ್ಕ ಹತ್ತಿದ್ವು. ಒಂದಲ್ಲ ಎರಡಲ್ಲ 8 ಜೊತೆ ಎತ್ತು ಕಟ್ಟಿ ಎಳೆದ್ರು ಕಂಬ ಮಿಸ್ಗಾಡಬಹುದು. ಕಡ ಇತ್ತಲ್ಲಿ ಜಾಗ. ಸೋಟ್ ಬಂದು ಮುಪ್ಪಿನಾರ್ಯಜ್ಜನ ಹತ್ರ, ಅಪ್ಪ ಎತ್ತ ಕೆಲಸ ಆಗ್ವಲ್ದ್ರಿ, ಕಲ್ಲು ಅರ್ಧಕ್ ನಿಂತದಪ್ಪ, ಈಗ ಬಿಟ್ಟಿವಿ ಅಂದ್ರೆ ಜಡದ್ ಸೀದಾ ಮತ್ ಬುಡಕ ಹೋಗಿ ಬೀಳ್ತದ ಕಲ್ಲು, ಹೆಂಗ ಮಾಡೋದಪ್ಪ ಅಂತ ಕೇಳಿದಾಗ ಅಪ್ಪೋರು ಧ್ಯಾನದಾಗ ಕುಂತಿದ್ರಂತ. ಕಣ್ಣು ಬಿಟ್ರು. ಅಲ್ಲಿ ಕಾಣ್ತಾವ ನೋಡು, ಆ ಎತ್ತು ಹುಡ್ರಿ ಅಂತ ಹಿಂಗ್ ಬೆರಳು ಮಾಡಿದ್ರು. ಎಲ್ಲ ತಿರುಗಿ ನೋಡ್ತಾರ, ಆನೆ ಅಂತ ಎತ್ತಿದ್ದು 2 ಎತ್ತು. ಬೆಳದಿಂಗಳ ಬೆಳಕಿನಾಗ ಎತ್ತ ಕಂಡ್ರು. ಆಶ್ಚರ್ಯ ಆತಪ್ಪ, ಇವ್ ಯಾರು? ಈಗ ಹೇಳಾಕ ಕೇಳಾಕ ಟೈಮ್ ಇಲ್ಲ. ಮೊದಲು ಹಿಡೀರಿ, ತಗೊಂಡು ಹೋಗ್ರಿ, ಕಟ್ಟಿ ಎಳ್ಕೊಂಬರ್ರಿ. ಅವ್ನು ನೋಡಿದ್ರು ಅಂಜಿಕೆ ಬರ್ತಿತ್ತು. ಎತ್ತ ಅಟ್ಟು ದಾಡ್ಸಿ ಇದ್ದವು. ಯಪ್ಪ ನಮ್ಗೆ ಎತ್ತೆ ಒಗಿತಾವ ಅಂದ್ರು ಇವ್ರು. ಹಂಗ ಅನ್ಬೇಡ್ರಿ, ಸುಮ್ಮನೆ ಹೋಗ್ರಿ, ಅಪ್ಪನ ಹೆಸರು ತಗೊಂಡ್ರಿ, ಸಿದ್ಧಾರೂಢ ಅನ್ಕೊಂತ ಹಿಡೀರಿ. ಅಪ್ಪ ಹಿಡಿಯಾಕ ಮುಗದಾರಿಲ್ಲ, ಹಗ್ಗಿಲ್ಲ, ಹೆಂಗ್ ಹಿಡಿಯೋದಂದ್ರೆ ಇವ್ರು. ಏನಿಲ್ಲಪ್ಪ, ಏನು ಮಾಡಂಗಿಲ್ಲ, ಕಿವಿ ಹಿಡೀರಿ ಸಾಕಿ, ಸೀದಾ ತಗೊಂಡವ್ರು ಹೂಡ್ರಿ ಎಳ್ಕೊಂಬರ್ರಿ ಅಂತ ಅಪ್ಪವ್ರು ಅಪ್ಪಣೆ ಕೊಟ್ಟರು. ಹೊಂಚ್ಕೊಂತ ಕಿವಿ ಹಿಡಿದ್ರ ಒಟ್ಟ ಸಾದಾ ಸೀದಾ ಹೆಂಗ್ ಮನ್ಯಾಗ ಸಾಕಿದ ಆಕಳ ಖರ ಬಂದಂಗ ಬಂದು ಅವ್ರು ಕೂಡ ಸೀದಾ ಬಂದ ಕೂಡಿದ್ರು. 2 ಎತ್ತು ಸರಳ ಜಕ್ಕೊಂಡು ಬಂದು ಸೀದಾ ಮ್ಯಾಲ ಗುಡ್ಡದ ಮ್ಯಾಲ ನಿಲ್ಸಿದ್ರು. ಎಷ್ಟು ಸಂತೋಷ ಆಗ್ತಪ್ಪ ಅಂದ್ರ ಹಿಡ್ಕೊಂತ ಬಂದ್ರಪ್ಪ. ಎಂತ ಪವಾಡಾತ್ರಿ, ಅವ್ 2 ಜಗ್ಗಿಲ್ 8 ಎತ್ತಿಗೆ ಆಗಿದ್ದಿಲ್ಲಪ್ಪ ಅಂದ್ರು. ಅಲ್ಲೋ ಜಗ್ಗಿಲ್ವಂತ ಖುಷಿಲು ಬಂದಿರಲ್ಲ, ಪಾಪ ಅವು ಎಳ್ದವು. ನೀರು ಕುಡಿಸಿದ್ರೇನ, ಮೇವು ತಿನ್ಸಿದ್ರೇನ ಅಂತ ಕೇಳಿದ್ರಂತ. ಹೌದಲ್ಲ ಅಂತ ತಿರುಗಿ ನೋಡ್ತಾರ, 2 ಎತ್ತು ಮಾಯನೇ ಮಾಯ, ಇಲ್ಲೇ ಇಲ್ಲ, ಎತ್ತ ಇಲ್ಲ. ಅವು ಹೆಂಗ ಬಂದಿದ್ದು ಹಂಗ ಹೊರಗಿದ್ದು.
ಎಲ್ಲಾ ಜನಕ್ಕೆ ಆಶ್ಚರ್ಯ ಆಯ್ತು. ಇವು ಸಾಮಾನ್ಯ ಅಲ್ಲ, ಕೈಲಾಸದಿಂದ ನಂದಿನೇ ಬಂದಾನ. ಕಲ್ಲು ಕಂಬವಂ ಬೆಟ್ಟಕ್ಕೇರಿಸಲ್ ಸೊಲ್ಲು ಮಾಡದೆ ನಂದಿ ಕರೆಸಿದೆ, ಬಲ್ಲ ಮಹಿಮರಂ ಚಕಿತಗೊಳಿಸಿದೆ, ಎಲ್ಲ ದೈವವಂ ನಿನ್ನೊಡಲೆ ಧರಿಸಿದೆ. ಹೇಳ್ತಾರ ಅವರ ಸ್ತುತಿಯೊಳಗ, ಕಲ್ಲು ಕಂಬವಂ ಬೆಟ್ಟಕ್ಕೇರಿಸಲ್ ಸೊಲ್ಲು ಮಾಡದೆ ನಂದಿ ಕರೆಸಿದೆ. ಕೈಲಾಸದಿಂದ ನಂದಿ ಕರೆಸಿದ್ರು. ಅವ್ರ ಶಕ್ತಿ ಇಷ್ಟೇ ಅಷ್ಟೇ ಅಂತಲ್ಲ, ಬಾಳ ಇನ್ನೂ ಒಂದಿಷ್ಟು ಅದ ಹೇಳಬೇಕಂತ ಬಾಳ ತಯಾರು ಮಾಡ್ಕೊಂಡ್ ಬಂದಿದ್ವಿ. ಆದ್ರೆ ಸಮಯ ಇವತ್ತು ಬಾಳ ಆಗೈತಿ. ಚಲೋ ಆಗೋದನ ಬಾಳ ಲೇಟಾಗಿ ಚಲೋ ಆಯ್ತು. ಮತ್ ನಾವ ಹೇಳ್ಕೊಂಡ್ ಕುಂತ್ರ ಮುಂದ ನಮ್ ಗವಾಯಿಗಳು ಬಂದಾರ, ಬಹಳ ಅಪರೂಪದ ಗಾಯಕರು ಅವರು. ಶಿವಾಪುರದವ್ರು ಖರೆ ಅವ್ರದ ಹವಾ ಬಹಳ ದೊಡ್ಡದೈತಿ, ದೂರ ದೂರ ತನ ಅವ್ರ ಪ್ರಸಿದ್ಧಿ. ಅವ್ರದ್ದು ಒಂದು ಸುಂದರವಾದಂತ ಭಜನಾ ಸೇವೆಯನ್ನ ಕೇಳಿ ಆನಂತರ ಪೂಜ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾರ. ಅದಕ್ಕೆ